ಕಲ್ಲಿಗೆ ಉಳಿಪೆಟ್ಟು ಬಿದ್ದಾಗ ಕಲ್ಲು ಶಿಲೆಯಾಗಿ ಮಾರ್ಪಾಡಾಗ್ತದೆ. ಅದೇ ರೀತಿಯಾಗಿ ಒಬ್ಬ ವಿದ್ಯಾರ್ಥಿಗೆ ಯಾವುದೇ ವಿದ್ಯೆ ಸಿಗಬೇಕಾದ್ರೆ ಆ ವಿದ್ಯಾರ್ಥಿಯನ್ನು ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಪಳಗಿಸಬೇಕು. ಹಾಗಾದ್ರೆ ಮಾತ್ರ ಆ ವಿದ್ಯಾರ್ಥಿಯಿಂದ ಯಾವುದೇ ರೀತಿಯಾದಂತಹ ವಿದ್ಯೆ ಹೊರಬರಲು ಕಾರಣವಾಗುತ್ತೆ. ಅದೇ ರೀತಿಯಾಗಿ ಅಭಿನಯ ಕೂಡ. ಆದರೆ ಅಭಿನಯ ಅನ್ನೋದು ವಿಶಾಲವಾದಂತಹದ್ದು. ಇದರಲ್ಲಿ ತನ್ನದೇ ಆದಂತಹ ಪಾಠಗಳು ಇರ್ತದೆ. ಆ ಅಭಿನಯವನ್ನ ಕಲಿಸೋದಕ್ಕೆ ಮತ್ತು ಕಲಿಯೋದಕ್ಕೆ ಸರಿಯಾದ ಸಂಸ್ಥೆ ಸಿಕ್ಕಿದ್ರೆ ಯಾವುದೇ ರೀತಿಯಾದಂತಹ ಅಭಿನಯ ಮಾಡೋದು ಸಾಧ್ಯ. ಈ ಅಭಿನಯ ತರಬೇತಿಗೆ ದಾರಿದೀಪವಾದದೇ ಆಪ್ ಎಂಬ ಸಂಸ್ಥೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾ ಪೂಜಾರಿ. ನಾನು ನಟನಾಗಬೇಕು, ನಟಿಯಾಗಬೇಕು ಎಂದು ಕನಸು ಕಾಣ್ತಿದ್ದ ಮಂಗಳೂರಿನ ಯುವಕ ಯುವತಿಯರಿಗೆ ವರದಾನವೆನ್ನುವಂತೆ ಮಂಗಳೂರಿನ ಪ್ರತಿಷ್ಠಿತ ಅಭಿನಯ ತರಬೇತಿ ಕೇಂದ್ರವಾದ ಆಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಎಂಬ ಸಂಸ್ಥೆ ಆಪ್ ಕಳೆದ 1 ತಿಂಗಳಿನಿಂದ ಅಭಿನಯ ತರಬೇತಿಯನ್ನ 9 ಕಲಾ ಪ್ರತಿಭೆಗಳಿಗೆ ನೀಡಿದೆ. ಅಭಿನಯದಲ್ಲಿ ಅವರನ್ನ ಪಳಗಿಸಿ ಅಭಿನಯಕ್ಕೆ ತಯಾರು ಮಾಡಿ ಅವರಿಂದ ಪ್ರತಿಭಾ ಪ್ರದರ್ಶನವನ್ನ ಕೂಡ ನೀಡಲಾಯಿತು. ಯುವಕ ಯುವತಿಯರು ಕಲಿತಂತಹ ಅಭಿನಯವನ್ನು ಪ್ರತಿಭಾ ಪ್ರದರ್ಶನದ ಮೂಲಕ ಹೊರಹಾಕಿದೆ ಮಂಗಳೂರಿನ ಡಾನ್ ಬಾಸ್ಕೋ ಎಂಬ ಹಾಲ್ನಲ್ಲಿ. ಆಪ್ ಬೆಂಗಳೂರಿನ ಆಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಸಂಸ್ಥೆ 6 ವರ್ಷಗಳಿಂದ ಬೆಂಗಳೂರಿನ ನಾಗರಬಾವಿಯಲ್ಲಿ ನಾವು ಅಭಿನಯ ತರಬೇತಿನ ನಡೆಸ್ಕೊಂಡು ಬರ್ತಾ ಇದ್ದೀವಿ. 5 ವರ್ಷದ ಹಿಂದೆ ಮಂಗಳೂರಲ್ಲಿ ಒಂದು ಸಲ 1 ತಿಂಗಳ ತರಬೇತಿ ಮಾಡಿದ್ದೆ. 5 ವರ್ಷದ ನಂತರ ಇನ್ನೊಂದ್ಸಲ ಮಾಡಬೇಕು ಅನ್ನಿಸ್ತು. ಆ ತರಬೇತಿ ಮುಖ್ಯ ಕಾರಣ ತುಳು ಚಿತ್ರರಂಗ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಕಾಂಪಿಟಿಷನಲ್ಲಿ ಬರ್ತಾ ಇದ್ದಾವೆ. ಇಂಥ ಟೈಮಲ್ಲಿ ಒಂದಷ್ಟು ಒಳ್ಳೆ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ನಮಗೆ ಬೇಕು. ಆ ಒಂದು ಕಾರಣಕ್ಕೆ ಒಂಚೂರು ಧೈರ್ಯ ಮಾಡಿ ಈ 1 ತಿಂಗಳ ವರ್ಕ್ಶಾಪ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ನಮ್ಮ ಸಾಹಸ ಸ್ವಲ್ಪ ದುಸ್ಸಾಹಸ ಆಯಿತು. ನಮಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಬಹಳ ಕಮ್ಮಿ ಇದ್ದರು. 9 ಜನ ಸಿಕ್ಕಿದ್ರು. ಸಾಧ್ಯನೇ ಇಲ್ಲ, ವಾಪಸ್ ಹೋಗೋಣ, ಬೇಡ. ಅಷ್ಟೊತ್ತಿಗೆ ತುಂಬ ಪಬ್ಲಿಸಿಟಿ ಎಲ್ಲ ಮಾಡಿದ್ವಿ. ಸುಮಾರು 15-18 ದಿವಸ ಪಬ್ಲಿಸಿಟಿ ಆಗಿತ್ತು. ಆದ್ರೂ ಒಂದು ಜಿದ್ದಿದೆ, ನೋಡೋಣ 9 ಜನ ಯಾರಾದರೂ ಒಳ್ಳೆ ಪ್ರತಿಭೆ ಹೊರಗೆ ಬರ್ಬೋದು, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ 9 ಜನರ ಜೊತೆಯಲ್ಲಿ ನಮ್ಮ ಟ್ರೈನಿಂಗ್ ಶುರುವಾಯಿತು. ಈಗ 1 ತಿಂಗಳಾಗಿದೆ. ಆ 1 ತಿಂಗಳು ನಿಜ ಹೇಳಬೇಕು ಅಂದರೆ ತುಂಬಾ ಕಷ್ಟಪಟ್ವಿ. ಕಷ್ಟ ಸಾಧ್ಯ ಅಂತ ಒಂದು ವರ್ಡ್ ಇದೆ ನಂದು. ಅದು ಎಷ್ಟೇ ಕಷ್ಟ ಆದರೂ ಅದು ಸಾಧ್ಯ ಆಗುತ್ತೆ. ಆ ಕಷ್ಟ ಸಾಧ್ಯದಲ್ಲಿ ನಂಬಿಕೆ ಇಟ್ಟಿರೋಳು ನಾನು. ಆದ್ದರಿಂದ ಇವತ್ತು 1 ತಿಂಗಳ ಆ ಶಿಬಿರನ ಮುಗಿಸಿ ನಾವು ನಿಮ್ಮ ಮುಂದೆ ಸಮಾರೋಪಕ್ಕೆ ನಿಂತಿದ್ದೀವಿ. ವಿದ್ಯಾರ್ಥಿಗಳ ಪ್ರತಿಭೆನ ನಿಮ್ಮ ಮುಂದೆ ಪ್ರದರ್ಶಿಸ್ತಾರೆ. ಮಂಗಳೂರಿನ ನನ್ನ ಅನೇಕ ಮಿತ್ರರು, ನನ್ನ ವೆಲ್ ವಿಷರ್ಸ್, ಹಿತಚಿಂತಕರು ಅಂತ ಹೇಳ್ಬೋದು, ಮಾಧ್ಯಮದವರು ಎಲ್ಲರೂ ನನ್ನ ಜೊತೆ ನಿಂತರು ಈ ಒಂದು ಕೆಲಸದಲ್ಲಿ. ಅವರೆಲ್ಲರಿಗೂ ಇವತ್ತು ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಮಕ್ಕಳ ಪೇರೆಂಟ್ಸ್ ಇದ್ದೀರಾ, ಮಾಧ್ಯಮದವರಿದ್ದೀರಾ, ಹಿತಚಿಂತಕರು ಇದ್ದೀರಾ, ಎಲ್ಲರೂ ಇದ್ದೀರಾ. ನಾವು 1 ತಿಂಗಳು ಏನು ಮಾಡಿದ್ದೀವಿ ಅಂತ ನೋಡೋಕೆ ಬಂದವರು ಇದ್ದೀರಾ. ಈ 1 ತಿಂಗಳಲ್ಲಿ ಮಕ್ಕಳಿಗೆ ನಾನು ಏನು ಅಗಾಧವಾದ್ದು ಏನು ಕಲ್ಸೋಕ್ಕಾಗುತ್ತಾ ಅಂತ ಎಲ್ರಿಗೂ ಪ್ರಶ್ನೆ ಇರುತ್ತೆ. ಆದರೆ ಅವರನ್ನು ಒಂದು ಆಡಿಷನ್ ಅಂತೀನಿ ನಾನು. ಒಬ್ಬ ನಟನ ಪರೀಕ್ಷೆ ಒಂದು ಆಡಿಷನ್. ಅವನ ದೇಹ, ಅವನ ಮಾತು, ಅವನ ಎಕ್ಸ್ಪ್ರೆಷನ್, ಈ 3ಅನ್ನೇ ದೃಷ್ಟಿಲಿಟ್ಕೊಂಡು ನಾವು ಅವ್ರ ಸ್ಟೇಜ್ಗಾದರೂ ಆಗಬೇಕು, ಟೆಲಿವಿಷನ್ಗಾದರೂ ಆಗಬೇಕು, ಸಿನಿಮಾಕ್ಕಾದರೂ ಆಗಬೇಕು. ಇವೆಲ್ಲ 3 ಬೇರೆ ಬೇರೆ ಮಾಧ್ಯಮಗಳು.
ಅದರ ರಿಕ್ವೈರ್ಮೆಂಟ್ ಕೂಡ ಬೇರೆ ಬೇರೆ ಇರುತ್ತೆ. ಅದನ್ನಷ್ಟೇ ದೃಷ್ಟಿಲಿ ಇಟ್ಕೊಂಡು ನಾನು ಅವ್ರನ್ನ ನನ್ನ ತರಬೇತಿಗೆ ಒಳಪಡಿಸಿದೆ. ಇದು ಹೋಲ್ ಆ್ಯಂಡ್ ಸೋಲ್ ನನ್ನ ಥಿಯರಿನೇ. ಇದರಲ್ಲಿ ನಾನು ಅಲ್ಲಿಂದ ತೆಗೆದೆ ಇಲ್ಲಿಂದ ತೆಗೆದೆ ಅಂತಲ್ಲ. 6 ವರ್ಷದಲ್ಲಿ ನಾನು ಗುದ್ದಾಡಿ ಆ ಪರ್ಮಿಟೇಷನ್ ಕಾಂಬಿನೇಷನ್ ಅಂತೀವಿ, ಅದರಲ್ಲಿ ನಾನು ಒಂದು ಸೂತ್ರನ ಕಂಡು ಹಿಡಿದಿದ್ದೆ. ಹುಡುಗರನ್ನು ನಾನು ಹೇಗೆ ಬಗ್ಸೋಕ್ಕಾಗತ್ತೆ, ಇಂಡಸ್ಟ್ರಿಯ ಆ್ಯಕ್ಟಿಂಗಿಗೆ ಬಗ್ಸೋದು ಅಂದರೆ ತಲೆ ಮೇಲೆ ಹೊಡೆದಂತಲ್ಲ, ಅವ್ರನ್ನ ಆ್ಯಕ್ಟಿಂಗ್ನ ಒಳಗಡೆ ಬಗ್ಸೋಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ. ಗೊತ್ತಿಲ್ಲ, ಪೇರೆಂಟ್ಸ್ ಎಲ್ಲ ದೇ ಆರ್ ಹ್ಯಾಪಿ. ಇವತ್ತು ನೀವೆಲ್ಲರೂ ನೋಡ್ತೀರಾ ನಿಮ್ಮ ನಿಮ್ಮ ಏನಂತೀವಿ ಅದಕ್ಕೆ, ಆ ಪರೀಕ್ಷೆಯ ಇನ್ವಿಜಿಲೇಟರ್ಸ್ ನೀವು. ನಿಮ್ಮ ಅನಿಸಿಕೆ ನನಗೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೆಳೆಯೋದು ನಿಮ್ಮ ಕ್ರಿಟಿಸಿಸಮ್ನಿಂದ, ನಿಮ್ಮ ವಿಮರ್ಶೆಯಿಂದ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ಹೇಳಿದಾಗ ನಾನು ಯಾವತ್ತು ಬೆಳೆದಿದ್ದ ಹಾಗೇನೆ. ಯಾವತ್ತು ಕ್ರಿಟಿಸಿಸಮ್ನ ಕೇಳಿಸ್ಕೊತಾ ಇರ್ತೀನಿ ನಾನು. ಅಯ್ಯೋ ನಂಗೆ ಬೈದರು ಅಕ್ಲಿಗಿಂಚಿನ ಗೊತ್ತುಂಡು, ನಾನು ಹಾಗೆ ಮಾಡಲ್ಲ. ಎಲ್ಲೋ ಒಂದು ಕಡೆ ಯಾಕೆ ಬೈದರು, ಏನೋ ತಪ್ಪಿರಬೇಕಲ್ವಾ, ಏನೋ ನಾನು ಸರಿ ಮಾಡ್ತಿಲ್ಲ ಅನಿಸುತ್ತೆ ನನಗೆ. ಈ ರೀತಿಲಿ ಬೆಳೆದವಳು ನಾನು. ಆದ್ದರಿಂದ ಇವತ್ತು ಈ 1 ತಿಂಗಳ ಸಮಾರೋಪದಕ್ಕೆ ಬಂದು ಆ ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ. ನಿಮ್ಮೆಲ್ಲರೂ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ, 20 ನಿಮಿಷದ್ದು. ಈ ಸಣ್ಣ ಸಭಾ ಕಾರ್ಯಕ್ರಮ ಯೂಶಲಿ ಮನೋರಂಜನೆ ಅಂದಾಗ ಅದ್ರ ಮುಂದೆ ಯಾರಾದರೂ ಭಾಷಣ ಮಾಡಿದರೆ ಯಾರು ತಡ್ಕೊಳ್ಳಲ್ಲ. ರಾಜಕಾರಣಿಗಳು ಮಾತ್ರ ಭಾಷಣ ಮಾಡಬೇಕು, ಬೇರೆ ಯಾರು ಭಾಷಣ ಮಾಡಬಾರ್ದು ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆದ್ದರಿಂದ ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಾನು ವೇದಿಕೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸದಾನಂದ ಪೆರ್ಲಾ, ಕಾರ್ಯಕ್ರಮ ನಿರ್ವಾಹಕರು, ಆಲ್ ಇಂಡಿಯಾ ರೇಡಿಯೋ ಮಂಗಳೂರು. ಲಕ್ಷ್ಮಣ್ ಕುಂದರ್, V4 ಮೀಡಿಯಾ. ರೂಪೇಶ್ ಶೆಟ್ಟಿ, ಚಲನಚಿತ್ರ ನಟ ಹಾಗೂ ನಿರ್ದೇಶಕ. ಇವ್ರನ್ನ ವಿಜಯಕುಮಾರ್ ಕುಡಿಯಾಲ್ಬೈಲ್ ಅವರು ವೇದಿ ಕರ್ಕೊಂಬರ್ಬೇಕಾಗಿ ಕೇಳ್ಕೊತೀನಿ. ನಮ್ಮ ಶಾರ್ಟ್ ನೋಟಿಸ್ಗೆ ಅವರು ಬಂದಿದ್ದಾರೆ. ಅವರೆಲ್ಲರೂ ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಈಗ ಅವರ ಒಂದು ಕಿರು ಪರಿಚಯ ಮಾಡಿಕೊಡ್ತಾರೆ ವಿಜಯಕುಮಾರ್ ಕುಡಿಯಾಲ್ಬೈಲ್ ಅವರು. ನಮಸ್ಕಾರ. ವಿಶೇಷ ಆಹ್ವಾನಿತರಾಗಿ ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಸದಾನಂದ ಪೆರ್ಲಾ. MA ಕನ್ನಡ, ಡಿಪ್ಲೊಮಾ ಇನ್ ಜರ್ನಲಿಸಮ್, PhD ಮಾಡಿದ ಸದಾನಂದ ಪೆರ್ಲರು ಆಕಾಶವಾಣಿ ಕೇಳುಗರಿಗೆ, ರಂಗಭೂಮಿ ಕಲಾವಿದರಿಗೆ, ಸಿನಿಮಾದವರಿಗೆ, ಸಾಹಿತ್ಯ ಆಸಕ್ತರಿಗೆ ಎಲ್ಲರಿಗೂ ಚಿರಪರಿಚಿತ ಹೆಸರು ಡಾಕ್ಟರ್ ಸದಾನಂದ ಪೆರ್ಲಾ. ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರು, ಕಾಸರಗೋಡಿನ ಪ್ರತಿ ಸೂರ್ಯ ಸಂಜೆ ದೈನಿಕದಲ್ಲಿ ವರದಿಗಾರ ಹಾಗೂ ಉಪಸಂಪಾದಕ, ಸಹ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ವರದಿಗಾರರಾಗಿ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1994ರಿಂದ ಆಕಾಶವಾಣಿಯಲ್ಲಿ ಕಾರ್ಯಚಟುವಟಿಕೆಯಲ್ಲಿದ್ದುಕೊಂಡು ಹವ್ಯಾಸಿ ಪತ್ರಕರ್ತರು ಹೌದು, ಸಾಹಿತಿ ಹೌದು. ಒಂದಿಷ್ಟು ಮಾತು, ಶರಣ ಹೆಂಡದ ಮಾರಯ್ಯ, ಕಾಸರಗೋಡಿನ ಕನ್ನಡ ಹೋರಾಟದ ಬಗ್ಗೆ ಅಪೂರ್ವ ಕೃತಿಗಳನ್ನು ರಚಿಸಿದ್ದಾರೆ. 2013ನೇ ಸಾಲಿನ ರಾಜ್ಯ ಮಟ್ಟದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯಿಂದ ಹಿಡಿದು 10 ಹಲವು ಅವರ ಎಲ್ಲ ಪ್ರಶಸ್ತಿಗಳನ್ನು ಓದಲಿಕ್ಕೆ ಸಮಯ ಸಾಕಾಗಲಿಕ್ಕಿಲ್ಲ, ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡಾಕ್ಟರ್ ಸದಾನಂದ ಪೆರ್ಲಾ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮ ನಿಮ್ಮೆಲ್ಲರ V4 ಚಾನೆಲ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು. ಲಕ್ಷ್ಮಣ್ ಕುಂದರ್ ಅವರು ಅಷ್ಟೇ ಇವತ್ತು ವೇದಿಕೆಯಲ್ಲಿರುವ 3 ರಂಗಭೂಮಿಗೆ, ಸಿನಿಮಾಕ್ಕೆ ತುಂಬ ನಂಟಿರುವವರು. ಲಕ್ಷ್ಮಣ್ ಕುಂದರ್ ಸಿನಿಮಾಕ್ಕೆ, ರಂಗಭೂಮಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದಂಥ ವ್ಯಕ್ತಿ. ದಕ್ಷಿಣ ಕನ್ನಡ ಬಾಸ್ಕೆಟ್ಬಾಲ್ ತಂಡದ ಕಾರ್ಯದರ್ಶಿಯಾಗಿ ಆಗಿರುವಂಥ ಲಕ್ಷ್ಮಣ್ ಕುಂದರ್ ಅವರು ಈಗ ನಾವು ನೋಡ್ತಾ ಇರುವಂಥ ಜನಪ್ರಿಯ V4 ಚಾನಲ್ನ ಕಾಮಿಡಿ ಪ್ರೀಮಿಯರ್ ಲೀಗ್ನ 2ನೇ ಸೀಸನ್ ಮುಕ್ತಾಯದ ಹಂತದಲ್ಲಿದ್ದು, ತುಳುನಾಡಲ್ಲದೆ ದೇಶ ವಿದೇಶದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಪ್ರಸಿದ್ಧಿಯಾದ ಕಾರ್ಯಕ್ರಮ ಕಾಮಿಡಿ ಪ್ರೀಮಿಯರ್ ಲೀಗ್. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಾಧ್ಯಮ ವಿಭಾಗಕ್ಕೆ ಇತ್ತೀಚೆಗೆ ಪಡೆದಿರುವ ಲಕ್ಷ್ಮಣಣ್ಣ ಪ್ರಪ್ರಥಮವಾಗಿ ತುಳು ಚಲನಚಿತ್ರ ಪ್ರಶಸ್ತಿ ಸಮಾರಂಭವನ್ನು ಮಂಗಳೂರಲ್ಲಿ ಆಯೋಜಿಸಿ ಚಿತ್ರರಂಗಕ್ಕೆ ಒಂದು ದೊಡ್ಡ ಟಾನಿಕನ್ನು ನೀಡಿದ್ದಾರೆ. ಇವೆಲ್ಲವಕ್ಕಿಂತ ಹೆಚ್ಚಾಗಿ ನಮಗೆ ಲಕ್ಷ್ಮಣ್ ಕುಂದರ್ ಅವರ ಮೇಲೆ ಗೌರವ, ದೇಶ ಸೇವೆ ಮಾಡಿದ್ದಾರೆ. ಅವರೊಬ್ಬ ನಿವೃತ್ತ ಯೋಧ. ಅವರಿಗೆ ಸೆಲ್ಯೂಟ್ನೊಂದಿಗೆ ನಾನು ಸ್ವಾಗತಿಸ್ತೇನೆ. ಇನ್ನೊಬ್ಬರು ರೂಪೇಶ್ ಶೆಟ್ಟಿ, ಚಿತ್ರರಂಗದ ನಾಯಕ ನಟ. ನಾನು ಅವರನ್ನು ಅಜಾತ ಶತ್ರು ಅಂತಲೇ ಕರೆಯೋದು. ಐಸ್ ಕ್ರೀಮ್ ಚಿತ್ರದ ಮೂಲಕ
ತುಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ರೂಪೇಶ್ ಅವರು ಡೇಂಜರ್ ಝೋನ್, ನಿಶಬ್ದ 2, ಸ್ಮೈಲ್ ಪ್ಲೀಸ್ 3 ಕನ್ನಡ ಸಿನಿಮಾ ಹಾಗೂ ಇತ್ತೀಚೆಗೆ ತೆರೆಗಂಡ ಅಮ್ಮೇರ್ ಪೊಲೀಸ್ ಸಿನಿಮಾದಲ್ಲಿ ನಾಯಕ ನಟನಾಗಿ, ಹಸಿ ಜಲ ಕಶಿ ಕೊಂಕಣಿ ಸಿನಿಮಾದಲ್ಲೂ ನಾಯಕ ನಟನಾಗಿ ಅಭಿನಯಿಸಿ ಈಗ ತುಳುನಾಡಿನಲ್ಲಿ ಚಿತ್ರಪ್ರೇಮಿಗಳು ಬಹು ನಿರೀಕ್ಷೆಯಿಂದ ಕಾಯ್ತಿರುವಂಥ, ತುಂಬ ಕುತೂಹಲ ಮೂಡಿಸಿರುವಂಥ ಗಿರ್ಗಿಟ್ ಹೇಳುವಂಥ ಸಿನಿಮಾದ ನಟ ಹಾಗೂ ಪ್ರಪ್ರಥಮ ಬಾರಿ ನಿರ್ದೇಶಕವನ್ನು ಮಾಡ್ತಾ ಇದ್ದಾರೆ. 92.7 ಬಿಗ್ FM-ನಲ್ಲಿ 6 ವರ್ಷದಿಂದ RJ ಆಗಿ ಕಾರ್ಯನಿರ್ವಹಿಸುತ್ತಿರುವ ರೂಪೇಶ್ ಅವರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಬಲೆ ತೆಲಿಪಾಲೆ ಕಾರ್ಯಕ್ರಮವನ್ನು 8 ವರ್ಷದಿಂದ ಅದರಲ್ಲೂ ನಿರೂಪಕರಾಗಿ ತುಂಬ ಜನಪ್ರಿಯರಾಗಿದ್ದಾರೆ. ಸ್ಟೇಜ್ ಶೋಸ್ ತುಂಬ ಕೊಟ್ಟಿದ್ದಾರೆ. ಪೊರ್ಲು ಮತ್ತು ಮೋಕೆ ಹೇಳುವ ಒಂದು ಯಶಸ್ವಿ ಆಲ್ಬಮ್ಗಳನ್ನು ಕೂಡ ತುಳುನಾಡಿಗೆ ಅವರು ನೀಡಿದ್ದಾರೆ. ರೂಪೇಶ್ ಶೆಟ್ಟಿ ಅವರಿಗೂ ನಾನು ಆತ್ಮೀಯವಾಗಿ ನನ್ನ ಪರವಾಗಿ ನಾನು ಸ್ವಾಗತಿಸ್ತೇನೆ. ಆಹ್ವಾನಿತರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತೇನೆ. ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ಉನ್ನತವಾದಂತಹ ಹಂತವನ್ನ ತಲುಪಿದ 3 ಜನರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ಆ ದಿಗ್ಗಜರು ಯಾರು? ಅವರಿಂದ ಮನದಾಳದಿಂದ ಬಂದಂತಹ ನುಡಿದಂತಹ ನುಡಿಗಳನ್ನ ನೀವೇ ಕೇಳಿ. ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕಾ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಾಡಿನ ಶ್ರೇಷ್ಠ ಕಲಾವಿದೆ ಉಷಾ ಅಕ್ಕ ಅವರೇ, ಹಾಗೆ ನಮ್ಮ ತುಳುನಾಡಿನಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನು ನಾಡಿಗೆ ನೀಡಿ ಬಹಳ ಹೆಸರಾಂತ ನಿರ್ದೇಶಕರು, ಕಲಾವಿದರು ಅಂತ ಹೆಸರು ಪಡೆದಿರ್ತಕ್ಕಂಥ ವಿಜಯಕುಮಾರ್ ಕೋಡಿಯಲ್ ಬೈಲ್ ಅವರೇ, ಮತ್ತು ನನ್ನೊಂದಿಗಿರುವಂಥ ಅತಿಥಿಗಳ ಸ್ಥಾನದಲ್ಲಿರುವಂಥ ಲಕ್ಷ್ಮಣ್ ಕುಂದರ್ ಅವರೇ, ಸ್ವಾತಂತ್ರ್ಯ ಯೋಧರು, ನಿಮಗೆ ನಮೋ ನಮಃ. ಹಾಗೆ ನಮ್ಮ ಎಲ್ಲ ನೆಚ್ಚಿನ ಪ್ರೇಕ್ಷಕರ ನಾಯಕ ನಟ ರೂಪೇಶ್ ಶೆಟ್ಟಿಯವರೇ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. 20 ನಿಮಿಷಗಳ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿಗೆ 10 ನಿಮಿಷ ಕಳೆದು ಹೋಗಿದೆ ಉಷಾಕ್ ಅವರೇ. ಒಟ್ಟು 20 ನಿಮಿಷದ ಸಭಾ ಕಾರ್ಯಕ್ರಮ ಅಂದರೆ ಮಾತಿಗೆ ಸಮಯ ಅಲ್ಲ, ಇದು ಏನು ರಂಗ ಒಂದು ತರಬೇತಿಯನ್ನು ಪಡೆದಿದ್ದಾರೆ ಅವರ ಪ್ರತಿಭೆ ಪ್ರಕಾಶನಕ್ಕೆ ಒಂದು ವೇದಿಕೆ ಅಂತ. ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದೂರದ ಬೆಂಗಳೂರಿನಿಂದ ಉಷಾಕ್ ಅವರು ಅಂಥ ನಗರವನ್ನು ಬಿಟ್ಟು ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಬಂದು ಇಲ್ಲಿನ ಹುಡುಗರಿಗೆ, ಮಕ್ಕಳಿಗೆ ಅಥವಾ ರಂಗ ಅಧ್ಯಯನ ಮಾಡಬೇಕು ಅನ್ನುವ ಮನಸ್ಸಿಟ್ಟಂಥ ಅವರಿಗೆ ಒಂದು ತರಬೇತಿಯನ್ನು ಕೊಡಬೇಕು ಅಂತ ಆ ಚಿಂತನೆ ಮಾಡಿದ್ರಲ್ಲ, ಅದಕ್ಕಾಗಿ ನಿಮಗೆ ಮೊದಲಿಗೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಉಷಾಕ್ ಅವರು. ನಿಮ್ಮಂಥ ಕಲಾವಿದರ ಕೈಯಲ್ಲಿ ಅಥವಾ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಅಂಥವರ ಆ ಕೈಯಲ್ಲಿ ಪಳಗುವುದಂತ ಹೇಳಿದರೆ ಅದು ಒಂದು ಎಲ್ಲ ರೀತಿಯ ಪ್ರತಿಭೆಗಳನ್ನು ಮೈಗೂಡಿಸಿದಂತೆ. ಇದು ನಮ್ಮ 9 ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ ಅಂತ ಹೇಳಿದರು. ಖಂಡಿತವಾಗಿ ಉಷಾಕ್ ಅವರು, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆ 9 ಮಂದಿ ಕೂಡ ನಿಮ್ಮ ಕೈಯಲ್ಲಿ ತರಬೇತಿ ಪಡೆದಿರುವುದರಿಂದ ಅವರು ಕನ್ನಡ, ತುಳು ರಂಗಭೂಮಿ ಮತ್ತು ಸಿನಿಮಾಕ್ಕೆ ನವರತ್ನಗಳಾಗಿ ಬೆಳಗುತ್ತಾರೆ ಅನ್ನುವ ವಿಶ್ವಾಸ ಮಾತ್ರ ನನಗಿದೆ. ಇವತ್ತು ನಾವು ಬಹಳ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಈ ರೀತಿಯಾಗಿ ಚಿಂತನೆ ಮಾಡ್ತೇವೆ. ಆದರೆ ಉಷಾಕನಂತ ಒಬ್ಬ ಕಲಾವಿದೆ ಆಗಬೇಕು, ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಅಂತವರ ಒಬ್ಬ ನಿರ್ದೇಶಕ ಆಗಬೇಕು, ರೂಪೇಶ್ ಶೆಟ್ಟಿ ಅಂತ ಒಬ್ಬ ಕಲಾವಿದನಾಗಬೇಕು ಅನ್ನುವ ಚಿಂತನೆ ಯಾರೂ ನಮ್ಮ ಪಾಲಕರು ಮಾಡೋದಿಲ್ಲ. ನಾವೊಂದು ಭ್ರಾಮಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಇವತ್ತು ಕಾರ್ಪೊರೇಟ್ ಜಗತ್ತು ಕೂಡ ಮಕ್ಕಳನ್ನು ಕೇಂದ್ರೀಕರಿಸಿ ಮಕ್ಕಳನ್ನು ಆ ರೀತಿ ಸೆಳೀತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬೆಳಿಗ್ಗೆ ಉಷಾಕ್ ಅವರ ಒಂದು ಸಂದರ್ಶನ ಆಕಾಶವಾಣಿಯಲ್ಲಿ ಧ್ವನಿ ಮುದ್ರಿಸಿದಾಗ ನನಗೆ ರೋಮಾಂಚನ ಆಯಿತು. ಅವರ ತನ್ನ 50 ನಿಮಿಷಗಳ ಸಂದರ್ಶನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಜಗತ್ತನ್ನು ತೆರೆದುಕೊಟ್ಟಿದ್ದಾರೆ. ಕೇಳಬೇಕಾದಂಥ ಸಂದರ್ಶನ. ಇನ್ನು 2 ಭಾನುವಾರ ಕಳೆದ್ರೆ ಅದನ್ನು ಪ್ರಸಾರ ಮಾಡ್ತೇವೆ ವ್ಯಾಪಕ ಪ್ರಚಾರದೊಂದಿಗೆ.
ಅವರಲ್ಲಿ ಹೇಳಿದ ಮಾತುಗಳನ್ನು ಕೇಳುವಾಗ ಹೌದಲ್ಲ, ನಾವು ಇಂಥ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವಲ್ಲ, ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ನಮ್ಮ ಮುಂದಿನ ಜನಾಂಗವನ್ನು ನಾವು ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋ ಮೇಲೆ ಅವರೊಂದು ದಿಕ್ಸೂಚಿ ಭಾಷಣದ ಥರ ಅಲ್ಲಿ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇಂಥ ಹಿರಿಯ ಕಲಾವಿದರು, ರಾಣಿ ಅಬ್ಬಕ್ಕನ ನಾಡಿನಿಂದ ಬಂದಂಥ ಉಷಾ ಭಂಡಾರಿಯವರು, ತೊಕ್ಕೊಟ್ಟಿನವರು, ಅವರ ಕೈಯಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪಳಗಿ ಮುಂದೆ ಒಂದು ರೀತಿಯಲ್ಲಿ ನಮ್ಮ ತುಳು, ಕನ್ನಡ, ಸಿನಿಮಾ ಮತ್ತು ರಂಗಭೂಮಿಗೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ ಅನ್ನುವ ವಿಶ್ವಾಸದ ಮಾತುಗಳೊಂದಿಗೆ ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಅವರು ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ನಾನು ಪ್ರೇಕ್ಷಕನಾಗಿ ಬರಬೇಕು ಅಂತ ನನಗೆ ಮಾಧ್ಯಮದ ಕಡೆಯಿಂದ ಕರೆ ಬಂದಿತ್ತು. ನಾನು ಪ್ರೇಕ್ಷಕನಾಗುವ ಬದಲು ಅತಿಥಿಯಾಗಿದ್ದೇನೆ. ಇದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಉಷಾಕ್ ಅವರು ಒಂದೊಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಉಷಾ ಭಂಡಾರಿಯವರಿಗೆ ಒಂದೇ ಮಾತು ಹೇಳೋದು, ಈ ರೀತಿಯ ಸಂಖ್ಯೆಯಲ್ಲಿ ನೋಡಬೇಡಿ, ಗುಣಮಟ್ಟದಲ್ಲಿ ನೋಡಿ. 9 ಮಂದಿ ಇದ್ರೂ ಕೂಡ ಅವರು ನವರತ್ನಗಳು. ಮುಂದೆ ನಿಮ್ಮ ಈ ಒಂದು 9 ಮಂದಿ ಮಾಡಿದ ಸಾಧನೆ ಅದು ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ 900 ಮಕ್ಕಳು ಬರುವ ಹಾಗೆ ಆಗ್ತದೆ ಅನ್ನುವ ಆ ಒಂದು ಪಂಚಾಂಗದ ಕಲ್ಲುಗಳು ಇದ್ದಾಗೆ. ಇಡೀ ಪಂಚಾಂಗ ಸರಿ ಇದ್ರೇನೆ ದೊಡ್ಡ ಕಟ್ಟಡ ಆಗೋದು. ಆ 9 ಮಂದಿ ಅಂಥ ಪಂಚಾಂಗವನ್ನು ಅಥವಾ ಅಂಥ ಒಂದು ಕಟ್ಟಡಕ್ಕೆ ತಳಪಾಯವನ್ನು ಒದಗಿಸಿಕೊಡ್ತಾರೆ. ಅವರಿಗೆಲ್ಲರಿಗೂ ಶುಭ ಆಗಲಿ, ನಿಮ್ಮ ಮುಂದಿನ ಚಟುವಟಿಕೆಯು ಯಶಸ್ವಿ ಆಗಲಿ. ನಮ್ಮ ಮಕ್ಕಳನ್ನು ಕಲಾವಿದರನ್ನಾಗಿ, ಸಂಗೀತಗಾರರನ್ನಾಗಿ, ನೃತ್ಯಗಾರರನ್ನಾಗಿ, ನಾಯಕ ನಟಿಯನ್ನಾಗಿ ಅಥವಾ ರಂಗಭೂಮಿಯಲ್ಲಿ ಬೆಳಗುವ ಕಲಾವಿದರನ್ನಾಗಿ ಬೆಳೆಸುವಂತೆ ಕೂಡ ಪೋಷಕರು, ಪಾಲಕರು ಚಿಂತನೆ ಮಾಡುವಂಥ ದಿನಗಳು ಬರಲಿ ಅಂತ ಆಶಿಸ್ತಾ, ಎಲ್ಲ ದೃಷ್ಟಿಯಿಂದಲೂ ನಿಮಗೆ ದೇವರು ಯಶಸ್ಸನ್ನು ಹಾರೈಸಲಿ. ಆ ಮೂಲಕ ನಮ್ಮ ನಾಡಿಗೆ ಒಂದು ಹೆಸರನ್ನು, ಕೀರ್ತಿಯನ್ನು ನೀವು ತರ್ತೀರಿ ಎಂಬ ವಿಶ್ವಾಸದೊಂದಿಗೆ ಅವಕಾಶಕ್ಕಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಅವರು ಸಭೆಯನ್ನು ಉದ್ದೇಶಿಸಿ ತಲೆ ಅಲ್ಲಾಡಿಸಿದ್ರು, ಬಟ್ ಎರಡು ಮಾತಾಡ್ತಾರೆ. ನಾನು ತುಳುಟೆ ಬರ್ತಿರುವೆ. ಮಲ್ಲಕ ನಿದ್ರು ಎನ್ನ ಬಾಯಿ ಬರ್ಪುಜಿ ಫಸ್ಟ್ ಆಫ್ ಆಲ್ ಯಾನು ಭಾಷಣಕಾರಿ ಆಯ್ತು, ಯಾನು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊಂಡೆ ಯಾಪಲ್ಲ ಜವನಿಯರ್ನೊಟ್ಟಿಗೆ. ಒಂಜಿ ಟೀಚರ್ ಅದು ವರ್ಕ್ ಮಲ್ಪನಾಗ ಏತ್ ಕಷ್ಟ ಉಂಡು ಬಂದು ಎಂಕಲ ಗೊತ್ತು. ನಾನು ಬಾಸ್ಕೆಟ್ಬಾಲ್ ಕೋಚ್ ಯಾನು. ಸೊ ಆ ವರ್ಮ ಜೋಕ್ಲೇನು ಎಂಚಸ್ ಆರು ತೂತೇರು ಬಂದು ಅರ್ನ ಪ್ಯಾನ್ ಯಾರಿಗೆ ಮಾತ್ರ ಗೊತ್ತು. ಅಂಚಿನ ನನಗೆ ಎಲ್ಲ ಜೋಕ್ಲೆಗೆ ಟ್ರೈನಿಂಗ್ ಕೊಡ್ಪೇನೆ. ಸೊ ಬಕ್ಕ ಐಟು ಉಪ್ಪುನ ಒಂಜಿ ಖುಷಿ ಬೇತೆ ವೈಟ್ಲಾ ತಿಕ್ಕುಜಿ. ಆ ಜಾಗೆಗೆ ಬಂದಾಗ ನಮ್ಮ ಇಡೀ ಇಲ್ಲನ್ನು ಮರಪ, ಇಡೀ ಜಗತ್ತನ್ನು ಮರಪ, ಇಂಚಿನ ನಮ್ಮ ಬ್ಯಾನೇನು ಆ ಜಾಗೆ ಮರಪ. ಬಾಸ್ಕೆಟ್ಬಾಲ್ ಗ್ರೌಂಡ್ ಬಾತೇನೆ ಅವೇ ಟೈಪು ಮುಂದುಲ್ಲ ಅಂಚಿನ ಜಾಗೆ ಇಡೀ ನಿಕಲ್ನ ವಾ ಪೇಯ್ನ್ ಇತ್ತನೆಲ್ಲ ಅವನು ಮರಪ ನಮ್ಮ. ಸೊ ವಿಜಯಣ್ಣನ ನೀನು ಪುಲಕ್ ಎತ್ತೇರು ಇಡೆಗೆ ಯಾನ್ ನಿಜವಾದ ಖಾಲಿ ಒಂದಿನ ತೂವರೆ ಬಂದು ಬೈದಿನ ಇತ್ತೆ ಅಚಾನಕ್ ಅದಂಗೆ ಇಡೆಗೆ ಒಕ್ಕ ಯಾನ್ ಓಲ ಭಾಷಣ ಮಲ್ಪನೆ ಆಯ್ತು. ಸಾರಿ, ಪೂರ ಜೋಕಲೆಗ್ಲ ಆಲ್ ದ ಬೆಸ್ಟ್. ನಮ್ಮಲ್ಲ ಒಂಜಿ CPL ಕಾಮಿಡಿ ಪ್ರೀಮಿಯರ್ ಲೀಗ್ ಐತೆ ಫೈನಲ್ ಸ್ಟೇಜ್ ಬೈದಿನ 14th ಜುಲೈಡ್ ಅವೇ ದಿನ ಫೈನಲ್ ನಮ್ಮ ವರ್ಲ್ಡ್ ಕಪ್ ದ ಫೈನಲ್ ಅವರ್ ಉಂಡು. ಅಂಚದು ಇತ್ತೆ ಎಂಕುಲಂತೆ ಅವೇನು ಚೇಂಜ್ ಮಾಡ್ತಿದ್ದು ಪುಲಕಾಂಡೆ ವರ್ಮ ಗಂಟೆ ಹಿಡಿದು ಸ್ಟಾರ್ಟ್ ಮಾಡ್ತಿದ್ದೆ. ಇಜಿನ ಬೈಯಾಡ್ ಮಲ್ಪುನ ಒಂಜಿ 2 ಗಂಟೆದಲ್ಲೇ ಮುಗಿಯುಂಡು ಪಕ್ಕ ಫೈನಲ್ ನಮ್ಮ ವರ್ಲ್ಡ್ ಕಪ್ ಫೈನಲ್ ಆಪುಂಡು. ಅಂಚದ ಒಂಜಿ ಅಡ್ಜಸ್ಟ್ಮೆಂಟ್ ಮಲ್ತ ಆಯ್ತೊಟ್ಟಿಗೆ ನಿಜವಾದ ಜೋಕುಲ್ನ ಟೀಮ್ದ ಎಂಕಲ್ನ ಒಂಜಿ ಪರ್ಫಾರ್ಮೆನ್ಸ್ ಇತ್ತು. ನಾವೇನು ಪೂರ ಕ್ಯಾನ್ಸಲ್ ಮಾಡ್ಕೊಡಂಡು ಈ ವರ್ಲ್ಡ್ ಕಪ್ದ ಬಂದು ಸಾಧಾರಣ ವரும் 10 ಜಾಗೆಡು 10 ಜೋಕುಲ್ನ ಟೀಮ್ ಬೇತೆ ಕಾಲೇಜ್ ಕಾಲೇಜ್ದ ಜೋಕುಲು ನಮ್ಮ ಕಾಮಿಡಿ ಪ್ರೀಮಿಯರ್ ಲೀಗ್ ಇಟ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಎಂಗೆ ಫಸ್ಟೇ ಗೊತ್ತಿತ್ತು ನಾ ಜೋಕುಲೇನು ಪೂರ ಇಡೆಗೆ ಕಾಡ್ಕೊಡ್ದು. ಎಂಗೆ ನೆಕ್ಸ್ಟ್ ಇಯರ್ದ ಎಂಗೆ ಒಂಜಿ ಭಾರಿ ಸುಲಭ ಆಯ್ತು. ಎಂಗೆ ಇತ್ತ ಕೇರ್ನಾಗ ತಾರೆ ಬೆಚ್ಚಾಂಡು ಜನ ಜೋಕುಲು ಇಚ್ಚು ಅನ್ನಾಗ ಜೋಕುಲು ಓಡಿತಿನಾತಲ್ಲ ಅಪ್ಪೆ ಮನೆಗಳೆ ಗೊತ್ತುಪ್ಪ ಅಂತ ಸತ್ಯಾಗ್ಲ ಗೊತ್ತಿಜ್ಜಿ. ಸಾರಿ ಯಾನಿಕಲೆಗೆ ಸಪೋರ್ಟ್ ಮಲ್ಪರೆ ಆಯ್ಜಿ ಒಂಜಿ ಗೊತ್ತಿತ್ತು ನಾನು ಪಕ್ಕ ಸಪೋರ್ಟ್ ಮಾಡ್ತಿದ್ದೆ. ಸಾರಿ, ಥ್ಯಾಂಕ್ ಯು. ಜೋಕುಲು ಮಾತಾ ಎಡ್ಡೆ ಅವಡು ತುಳು ರಂಗಭೂಮಿಗೆ, ಕನ್ನಡ ರಂಗಭೂಮಿಗೆ ವರ್ಕ್ ಮಲ್ಪಾಡು. ಥ್ಯಾಂಕ್ ಯು. ಎಂಗೆ ಈ ಅವಕಾಶ ಕೊಡ್ಲಿಕ್ಕೆ ಥ್ಯಾಂಕ್ ಯು. ಪಾತೆರ ಸತ್ಯ ವರ್ಕ್ ಮಲ್ತೊಂದು ಉಪ್ಪುನಾಗ ನಂಗೆ ನಮ್ಮ ಕಷ್ಟ ಬೇನೆ ಸಂಕಟ ಓಲ ಗೊತ್ತಾಪುಚಿಂದು ಯಾನು ಒಂಜಿ ತಿಂಗಳು 35-40 ದಿನದಿಂಚ ಬ್ಯಾಂಗ್ಳೂರುಲ್ಲೆ ಕುಡ್ಲಾಡುಲ್ಲೆ ಇಂಕೊಂಚ ಐನ್ ಇಲ್ಲುಂಡು ಯಾನಿ ಫಂಕ್ಷನ್ಗೋಸ್ಕರ ವಾತ್ಸಲ್ಯಧಾಮ ವೃದ್ಧಾಶ್ರಮ ಅಂತ ಇದೆ. ಅಲ್ಲಿ ನಾವು ರಿಹರ್ಸಲ್ ಮಾಡ್ತಾ ಇದ್ವಿ. ಅಲ್ಲೇ ಇದ್ಕೊಂಡು ಮನೆಗೆ ಹೋಗ್ಬಿಟ್ಟು ಬಂದರೆ ಎಲ್ಲಾದರೂ ಒಂದು ಗಂಟೆ ನಂದು ವೇಸ್ಟ್ ಆಗುತ್ತೇನೋ ಅನ್ನೋ ಕಾರಣಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ನಾನು ಫಸ್ಟ್ ಯೋಚನೆ ಮಾಡಿದ್ರೆ 3 ಗಂಟೆಯಲ್ಲಿ ಆಗುತ್ತೆ ಅಂತ. ನನಗೆ ಗೊತ್ತಾಯ್ತು ಇದು ಆಗಲ್ಲ, ಈ ಮಕ್ಕಳು ತುಂಬ ಅಂದರೆ ಸ್ವಲ್ಪ ಮೇನ್ ಸಿಟಿಯಿಂದ ಅಲ್ಲದೆ ಇರೋ ಮಕ್ಕಳು ಸುಮಾರಷ್ಟು ಜನ ಇದ್ದಾರೆ. ಭಾಷೆಯಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ.
ನನಗೆ ಅದನ್ನು ಬ್ರಷ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕೆ ಅವ್ರು ಹೇಳಿದ ಮತ್ತು ಸತ್ಯ. ನನಗೆ ಅವ್ನು ರೆಡಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ 9ರಿಂದ ರಾತ್ರಿ 6 ಗಂಟೆ 7 ಗಂಟೆ 8 ಗಂಟೆ ತನಕನೂ ಕೆಲಸ ಮಾಡಿದ್ದೀನಿ ನಾನು. ಬೆನ್ನೋವು ಗೊತ್ತಾದಾಗ, ಬೆನ್ನೋವು ಶುರುವಾದ್ಮೇಲೆ ಅನ್ಕೋತಿದ್ದು ಜಾಸ್ತಿ ಆಯಿತು ನಂದು ಇದು ಕೆಲಸ ಅಂತ. ಅದು ಸತ್ಯ. ಕೆಲಸದ ಮುಂದೆ ಬೇರೆ ಯಾವುದೂ ಕಾಣಲ್ಲ. ಈಗ ನಾವು ರೂಪೇಶ್ ಶೆಟ್ಟಿ ಅವರ ಕಡೆ ಮುಖ ಮಾಡ್ತಾ ಇದ್ದೀವಿ. ಅವ್ರದ್ದೇನೋ ಧ್ವನಿ ಸಮಸ್ಯೆನ ಜ್ವರನೇನೋ ಇದೆ ಅಂದರು, ಆದರೂ ಪರವಾಗಿಲ್ಲ. ಅವ್ರ ಆ್ಯಕ್ಟ್ರ್, ಅವರು ಮಾತಿಗೆ ನಿಂತರು ಅಂದರೆ ಆ್ಯಕ್ಟ್ರಿಗೆ ಯಾವ ಧ್ವನಿ ಸಮಸ್ಯೆನೂ ಇರೋದಿಲ್ಲ. ಮಾತಾಡೋಕೆ ನಮಸ್ಕಾರ. ನನ್ನ ವಾಯ್ಸ್ ಕೇಳಂಗಲೇ ಗೊತ್ತು ಒಂಚೂರು ಬೇತಕ್ಕೆ ಏನೊಂದಿಲ್ಲ ಯಾನೇ ಮಾತ್ರ ನಾವೇ ಇನ್ನು ಆ್ಯಕ್ಚುಲಿ ಹಿಂಗೆ ಒಂಚೂರು ಥ್ರೋಟ್ ಇನ್ಫೆಕ್ಷನ್ ಆದ ಒಂಚೂರು ಜ್ವರ ಮಾತ್ರ ಬರ್ತದಿತ್ತು. ಬಟ್ ವಿಜಯನ್ನೇ ಫೋನ್ ಮಾಡ್ಕೊಂಡಾಗ ಜ್ವರ ಆಯ್ತು ಎಂಚಿನ ಮಾತಲ್ಲ ನಾನು ಏಪಾಗ್ಲಿ ಇಜ್ಜಿಂದ ಬಂದ್ರೆ ಸಾಧ್ಯನೇ ಸೈಕ್ಯಾನ್ ಕೊಡನೆ ಒಂದು ಮರ್ಬಣ್ಣ ಗಡಿಗಡಿ ಕಾಲ್ ಮಾಡ್ಕೊಂಡು ಬಡ್ಚಿ ಉಷಾ ಮೇಡಮ್ಲ ಫೋನ್ ಮಾಡಿರ್ತಾರೆ. ಥ್ಯಾಂಕ್ ಯು ಸೊ ಮಚ್ ದಾಕ್ ಬಂಡ ಈ ವೇದಿಕೆ ತೋನಾಗೆ ನಾನು ಬಹುಶಃ ಮೂಲ ಕುಲ್ಲೋಡ ಏನಾಯ್ತು ಯಾನ್ ಅಲ್ಪ ಕುಲ್ಲೋಡ ಏನೇ ದಾಕ್ ಬಂದು ಇಡೀ ಅಕ್ಲಕ್ಲ ಕ್ಷೇತ್ರ ಮಲ ಸಾಧನೆ ಮಲ್ತಿನಾಗಲಿ. ಸೊ ಐಟ್ ಕುಲ್ಲು ನಂಚಿನ ಅವಕಾಶ ಕೊರಿಯರು ಉಷಾ ಮೇಡಮ್ಗೆ ಮಲ್ಲ ಥ್ಯಾಂಕ್ ಯು ಸೋ ಮಚ್. ಅಂಚನೆ ಏನೊಂದು ರೆಡ್ ಪಾತ್ರ ಅಕ್ಲನ ಪಾತ್ರದ ಎದುರು ಎನ್ನ ಪಾತ್ರ ಮಸ್ತ್ ಎಲ್ಲಿ ಆದುಪ್ಪು. ಬಟ್ ಎನ್ನ ಒಂದು ಏಜ್ಗೆ ತಕ್ಕದ ಪಾತ್ರ ಅನ್ ಪಾತ್ರ ಆಪುಂಡು ದಾಯಕೊಂಡ ಉಷಾ ಮೇಡಮ್ ಒಂದು ಎಡ್ಡೆ ಉದ್ದೇಶದ ಇದು ಬೈದಿರೆಡೆಗೆ ನಮ್ಮ ಎತ್ತ ಒಂಜಿ ಸಿನಿಮಾದ ಆಡಿಷನ್ ಅಂತ ಪನ್ನಾಗ ಎಷ್ಟೋ ಜನ ಬರ್ಬೇರು ಐಟು ಕೂಡ ಬೆಚ್ಚಾರ ಹೆಣ್ಣಕ್ಲು ಎಂಗ್ಲೆ ದಿಕ್ಕುದಿಜ ಅಂಚ ಹಿಂಚ ಅಂದೆ ಆಂಡ ಆ ಆಡಿಷನ್ ಪೋಪ್ನಿಗೆ ದುಂಬು ನಿಜವಾದ ಪೋಡ ಏನಂಚ ಇಡೆಗೆ ಖಂಡಿತ. ಸೊ ಇಡೆಗೆ ಪೋದ ಅಡೆಗೆ ಪೋಣದಾಂಡ ಆ ಬೇಜಾರು ಉಪ್ಪಂದಾಕ್ಲಿ ಎಂಗ್ಲಿಗೆ ತಿಕ್ಕದಿಜ್ ಪನ್ಪುನ ಅಂಚು ನಾವು. ಸೊ ನಮ್ಮ ಇತ್ತದ ಯೂತ್ಸ್ನಕ್ಲಿಗೆ ದಾದಾತನ ಪನ್ನದಾಂಡ ಅವು ಶಾರ್ಟ್ ಕಟ್ಸ್ ಇತ್ತೆ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಮಾತ ಬರ್ತದೆ ಹೆಂಗೆ ಟಕ್ಕ ಹೀರೋ ಆಡು ಒಂದು ಬಹುಶಃ ಹೀರೋ ಆಯ್ನಕ್ಲು ಅಕ್ಲು ದಾದ ಮಲ್ದೇರಂದಕ್ಲೆ ಬಡ್ಸಿ. ಬಟ್ ಇದು ಏರೇ ಅದು ಬಟ್ ಇದು ರಕ್ಷಿತ್ ಶೆಟ್ಟಿ ನಮ್ಮ ಎಕ್ಸಾಂಪಲ್ ಕೊರ್ಪ ನಮ್ಮ ಎಕ್ಸಾಂಪಲ್ ಕೊರ್ಪುನ ಉಳಿದವ್ರ ಕಣ್ಣು ಅಂತಿಡ್ದು ಮಾತ್ರ ಉಳಿದವ್ರ ಕಣ್ಣು ಭಾರಿ ಅಡ್ಡ ಮಲ್ದಿರ ಆರಂದು ತುಗ್ಲಕ್ ಸಿನಿಮಾದ ಬಗ್ಗೆ ಏರ್ಲ ಬಾತಿರು. ಸೊ ಆರ್ಲ ಬಂಗ ಬತ್ತು ನಿತ್ತು ಬೈದೀನಿ. ಸೊ ಅಂಚಾದ ಉಷಾ ಮೇಡಮ್ಗೆ ಇನ್ನೊಂದು ರಿಕ್ವೆಸ್ಟ್. ಸೊ ಈ ಸಲ ಎಂಕ್ಲ ದಾಲ ಲಕ್ಷ್ಮಣ ಪಲ್ಲೆಗೆ ನಮ್ಮ ಸೈಡ್ ದಾಲ ಮಲ್ಪರಾಜಿ. ಬಟ್ ನೆಕ್ಸ್ಟ್ ಇಯರ್ ಕೂಡ ಮನ್ಪ್ಲೆ ಡೆಫಿನೆಟ್ಲಿ ಎಂಕ್ಲ ಸೈಡ್ ನಮ್ಮ FM ಸೈಡ್ ಹಿಡ್ದಾದಪ್ಪು ಸೋಷಿಯಲ್ ಮೀಡಿಯಾ ಸೈಡ್ ಹಿಡ್ದಾದಪ್ಪು ತುಳುನಾಡ್ದ ಮಾತ ಏರ್ ಮಲ್ಲ ಕಲಾವಿದ ಆವಡೊಂದು ಇನ್ನೊಂದು ಲಕ್ಲ ನೀಡೆ ಬರ್ಪವನಂಚಿನ ಜವಾಬ್ದಾರಿಗೆ ನಮ್ಮಲ್ಲ ಪುಗಿಲ್ ಕೊರ್ಪ. ಸೊ ಈ ಸಲ ನಮ್ಮ ಸೈಡ್ ಹಿಡಿದು ಒಂದು ಸಾರಿ ದಾಕ್ ಬಂದು ಆರು ಸ್ವಾರ್ಥ ಬಿಡ್ದು ಬೈದಿರು ಸ್ವಾರ್ಥ ಬಿಡ್ದು ಬತ್ತದಾರು. ಆ್ಯಕ್ಚುಲಿ ಈ ಕಾರ್ಯಕ್ರಮ ಐತೆ ಫುಲ್ ಆದಿತ್ತದೋಡು ವರ್ಷ ಗೊತ್ತುಜಿ ಮಸ್ತ್ ಕಲಾವಿದರ ಆವಡೊಂದು ಆಸೆ ಇತ್ತಿನಕ್ಲು ರಕ್ಲಿಗೆ ರೀಚ್ ಆತಜ ಅದು ದಾದ ಪ್ರಾಬ್ಲಮ್ ಅಂತ ಗೊತ್ತುಜಿ. ಬಟ್ ನೆಕ್ಸ್ಟ್ ವರ್ಷ ಯಾನಂತೂ 100% ಇರಾಗ ಧೈರ್ಯ ಕೊರ್ಬೆ ಈರು ಮೋನೆಡು ತೆಲಿಕೆ ಬರ್ಪುನಾದ ಜೋಕುಲು ಖಂಡಿತ ಬರ್ಬೇರು ಅವೇ. ಸೊ ಆಲ್ ದ ಬೆಸ್ಟ್. ಸೊ ಎಂಜ ನಿಸ್ವಾರ್ಥ ಸೇವೆ ಬೋರ್ಡು. ಸೊ ಎಂಗ್ಲೆಗ್ಲ ಇರ್ನ ಅಗತ್ಯತೆ ಉಂಡು. ಸೊ ಎಂಗ್ಲಲ್ಲ ಆಯ್ನಾತ್ ಇರ್ನ ಪ್ರಯೋಜನ ದೆತ್ತುನ್ಮ ಈ ವೇದಿಕೆಯ ಅವಕಾಶ ಕೊಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭ ಬೆಂಗಳೂರಿನ ಪ್ರತಿಷ್ಠಿತ ಅಭಿನಯ ತರಬೇತಿ ಕೇಂದ್ರವಾದ ಆಪ್ ಇದರ ಮುಖ್ಯ ತರಬೇತುದಾರರಾದ ರಂಗ ಕಲಾವಿದೆ ಕಿರುತೆರೆ ನಟಿ ಉಷಾ ಭಂಡಾರಿಯವರು ಮಾತನಾಡಿ ಅವರ ಸಂಸ್ಥೆ ಹಾಗೂ ಕಳೆದ 1 ತಿಂಗಳ ಕಾಲ ಮಂಗಳೂರಿನಲ್ಲಿ ನಡೆಸಿದ ತರಬೇತಿಯ ಕುರಿತು ಅನುಭವ ಮಕ್ಕಳೊಂದಿಗಿನ ಒಡನಾಟ ಹೇಗಿತ್ತು ಅಂತ ತಿಳ್ಕೊಂಡು ಬರೋಣ ಬನ್ನಿ. ಈ 1 ತಿಂಗಳ ಪೆಟ್ಟಿರ್ದೆ ನಲ್ಲ ಲಕ್ಕದಿಜೆ ಕೂಡ ನೆಕ್ಸ್ಟ್ ಇಯರ್ ಮಲೆ ಬಂದಾಗ ಏನ ಜೋಗ್ಲಿ ಬರೋ ಚಲಿ ಬರೋದುಂಡವಲು. ಆ್ಯಂಡ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಎನ್ನ ಪೂರಾ ಸ್ಟೂಡೆಂಟ್ಸು ಎಂಕ್ಲೆ ಬೈದಿನ ಎಂಕ್ಲ ಫೀಸ್ ಏದು ಕಲೆಕ್ಟ್ ಮಲ್ದ ಇಡೀ ಆ 1 ತಿಂಗಳು ಅವೇನು ಎಂಚ ಬಂಡ ನಿಕ್ಲೆ ನಂಬುಜರು ನಾನು ಪನ್ಪಿನ ಸತ್ತೆಂದು ಯಾನ ಕಾಸು ದೀದು ಇಲ್ಲ ಮನ್ಪುನಾಲತ್ತು ಎನ್ನ ಬ್ಯಾಂಕ್ ರಂಜಿದ ಬ್ಯಾಲೆನ್ಸ್ ಉಂಡು ಐಕೋಸ್ಕರ ಎನ್ನ ಮರ್ಲು ತುನಗೆ ಎನ್ನು ಉಂಡು ಭಾರಿ ಕಾಸು ಉಂಡು ಒಂದು ಎನ್ನ ಬ್ಯಾಂಕ್ದ ಅಕೌಂಟ್ಗೆ ತುನ ನಿಕ್ಲೆ ಗೊತ್ತಾವು ಏನ್ ಆ ಕ್ಷಣಡು ಬದುಕುನಾಲಿ ಅನ್ನ ಕಾಂಡೆ ಮಕ್ಕಳ ಪನೊಂತೆ ಅಂದಿಟ್ಟು ಚರ್ಚಿಲ್ ಬಂದಿನ ಪಾತ್ರೆ ನೆನಪುಂಡು ಯಾನ್ ಸೈನಾಗೆ ಎನ್ನ ಅಕೌಂಟ್ ₹100 ಜಾಸ್ತಿ ಇತ್ತುಂಡ ಯಾನ್ ಆ ₹100 ಪೊಕ್ಕಡೆ ಬೆಂತೆ ಅಂದು ಇಂಕ ಅಗತ್ಯ ಇಜ್ಜಾಂಡು ಆ ಆ ಆ ಕ್ಯಾಟಗರಿ ಅವಳು ನಾನು ದುಡ್ಡು ಇಟ್ಕೊಳ್ಳಲ್ಲ. ನನಗೆ ಏನೋ ಒಂದಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡು ಬಂತು ಅಂದರೆ ಏನು ಮಾಡ್ಬೋದು ಇದನ್ನು ಶೋ ಮಾಡೋಣ ಇನ್ನೇನು ಮಾಡ್ಬೋದು ಇದನ್ನು ಹೀಗೆ ಕೇಳ್ತಾ ಇರ್ತೀನಿ. ನನಗೆ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ ಮ್ಯಾಮ್ ನಮಗೆ ಹೇಳ್ತೀರಾ ನೀವು ಸೇವಿಂಗ್ ಫಾರ್ ಅ ರೈನಿ ಡೇ ಅಂತ, ಅದು ನೀವು ಯಾಕೆ ಮಾಡಲ್ಲ ಗೊತ್ತಿಲ್ಲ ನನಗೆ. ಬಹುಶಃ ಅದು ನನ್ನ ಡೆಸ್ಟಿನಿಲಿ ಇಲ್ಲ. ನಾನು ಯಾವತ್ತೂ ಯಾರ ಹತ್ರ ಭಿಕ್ಷೆ ಬೇಡ್ದವಳಲ್ಲ. ಆದರೆ ನಾನು ಯಾವಾಗಲೂ ಕೆಲಸ ಮಾಡ್ತಿದ್ದಾಗ ಐ ಡೋಂಟ್ ನೋ ದ ಹೋಲ್ ಯೂನಿವರ್ಸ್ ಕನ್ಸ್ಪೈರ್ಸ್ ಟು ಹೆಲ್ಪ್ ಮೀ ಅನ್ನೋ ಹಾಗೆ ನನ್ನ ಬದುಕಿಗೆ ನಾನು ಯಾರ ಹತ್ರ ಭಿಕ್ಷೆ ಬೇಡದೇ ಇರೋ ಹಾಗೆ ಅದೇನೋ ತಂದು ಕೊಡುತ್ತೆ ನನಗೆ. ಈ ಸಲ ಆ ಥರದ ಒಂದು ಏನಂತೀವಿ ಒಂಜಿ ಸಿಲ್ವರ್ ಲೈನ್ ಇನ್ ದ ಕ್ಲೌಡ್ ಅಂತೀರಿ ಯಾಕೆ ಬೇರೆ ಒಂಜಿ ಬೆಳ್ಳಿ ರೇಖೆದ ಲೆಕ್ಕ ನೇತ ನಡುಟು ಮೋಡದ ನಟು ಮಸ್ತ್ ಜನ ಬೈದಿರು ಅಕ್ಲಿನ ಪೂರ ಏನ್ ಬಕ್ಕ 1.5 ಟೈಮ್ ಅಕ್ಲಿನ ನೆನೆಸನ್ನು ನಿಜವಾದ್ಲು ಏನ್ ಬದುಕಿನ ಅಕ್ಲೇಡ್ದ ಹತ್ರ
ಈ ಒಂಜಿ ತಿಂಗಳದ ಒಂದು ತಿಂಗಳು ಸಾರಿ ನಾನು ತುಳುವಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಒಂದು ತಿಂಗಳ ಈ ಒಂದು ಸಾಧನೆಯ ಹಿಂದೆ ಇದ್ದ ಸುಮಾರು ಜನ ಹಿತಚಿಂತಕರಿದ್ದಾರೆ. ಅವ್ರನ್ನೆಲ್ಲ ನಾನು ಆಮೇಲೆ ಸ್ಮರಿಸ್ತೀನಿ. ಈಗ ವೇದಿಕೆ ಮೇಲೆ ಕೂತಿರುವ ಸದಾನಂದ್ ಪೆರ್ಲಾ ಅವರೊಂದು ಸಣ್ಣ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಲಕ್ಷ್ಮಣ್ ಕುಂದರ್ ಸರ್, ನಾವೆಲ್ಲ ಕೊಡೋದು ಪುಸ್ತಕ, ಜ್ಞಾನ ಮಾತ್ರ ನಾವು ಹಂಚೋದು, ಬೇರೆ ಏನಿಲ್ಲ ನಮ್ಮ ಹತ್ರ. ಹಾಗೆ ರೂಪೇಶ್ ಶೆಟ್ಟಿ ಅವರಿಗೆ ದೀಕ್ಷಿತ್ ಶೆಟ್ಟಿ ಸಣ್ಣ ಕಿರು ಕಾಣಿಕೆ ನೀಡಬೇಕಾ ವಿನಂತಿ. ಈ 30 ದಿವಸ ನಾನು ಕೊಟ್ಟಿರೋ ಎಲ್ಲ ಕಿರುಕುಳನ ಸಹಿಸಿರುವ ವಿಜಯ್ ಕುಮಾರ್ ಕುಡಿಯಲ್ ಮೇಲೆ ಪಾಪ ಅವರು ರಾತ್ರಿ ನಿದ್ದೆಯಲ್ಲಿ ಬಿಡ್ತಾರೆ, ಬೆಳಿಗ್ಗೆ ಬೇಗನೂ ಎಬ್ಸಿಬಿಡ್ತಿದ್ದೆ. ವಿಜಯ್ ಕುಮಾರ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ನನಗೋಸ್ಕರ ಅವರ ನಾಟಕದ ಒಂದು ಸೀನ್ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಅದನ್ನು ನನ್ನ ಜೊತೆ ಇದು ಕೆಲಸ ಮಾಡೋಕ್ಕಾಗಲಿಲ್ಲ, ಅವ್ರು ಅಬ್ರಾಡ್ ಹೋಗಬೇಕಾಯ್ತು. ಬಟ್ ನಾವು ಏನೋ ಕೈಕಾಲು ಹೊಡೆದು ರೆಡಿ ಮಾಡಿದ್ದೀವಿ. ಸಾರಿ ವಿಜಯ್, ಅದು ಹೇಗೆ ಮಾಡಿದ್ದೀವೋ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಕಾಟನ ಸಹಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಈಗ ಎಲ್ಲ ಗಣ್ಯರು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ನಾವು ನಾಟಕನ ಅವರ ಪ್ರತಿಭೆಯ ಪ್ರದರ್ಶನ ಶುರು ಮಾಡ್ತಾ ಇದ್ದೀವಿ. ಆಂಗಿಕ ಅಭಿನಯ, ಬಾಡಿ ಮೂಮೆಂಟನ್ನು ಅವ್ರು ಹೇಗೆ ಬಾಡಿನ ಹೇಗೆ ಬಳಸಿ ಆ ಮೂಮೆಂಟ್ ಮೂಲಕ ಅವ್ರು ತಮ್ಮ ಗ್ರೇಸ್ನ ಹೇಗೆ ಇಂಪ್ರೂವ್ ಮಾಡಿದ್ದಾರೆ ಅನ್ನೋದು ಒಂದು ಆಂಗಿಕ ಅಭಿನಯ. ಆದರೆ ಸೆಕೆಂಡ್ ಹಂತದಲ್ಲಿ ವಾಚಿಕ ಅಭಿನಯ ಇದೆ. ಇವೆರಡು ದೃಷ್ಟಿಲಿಟ್ಕೊಂಡು ನಾವು ಅದನ್ನು ಡಿವೈಡ್ ಮಾಡಿದ್ದೀವಿ, ಆಂಗಿಕ ಅಭಿನಯ ಮತ್ತು ವಾಚಿಕ ಅಭಿನಯ ಅಂತ. ಆಂಗಿಕ ಅಭಿನಯದಲ್ಲಿ ಮೊದಲಿಗೆ ಒಂದು ನೃತ್ಯ, ಆಮೇಲೆ ಮೈಮ್, ಆಮೇಲೆ ಒಂದು ಕಳರಿ ಪಯಟ್ನ ಕೆಲವು ಒಡಿವುಗಳನ್ನ ತೋರಿಸ್ತೀವಿ. ದಿಸ್ ಇಸ್ ಆಂಗಿಕ ಅಭಿನಯ. मैंने ये इश्क सहरा खली पली हो गया है दिल, दुनिया से मेरा खली बली हो गया है दिल, खली बली हो गया है दिल, दुनिया से मेरा खली बली हो गया है दिल। जब से पहना है मैंने ये इश्क सहरा खली बली हो गया है दिल, दुनिया से मेरा खली बली हो गया है दिल। दिल के सब टूट से गए, नीलों वाले जुगनू रूठ रातों से गए, बार दिल के सब टूट से गए, नीलों वाले जुगनू रूठ रातों से गए, बार दिल के सब टूट से गए, नीलों वाले जुगनू रूठ रात से गए। लग सा गया है ख्वाबों का आंखों में डेरा, खली बली हो गया है दिल, दुनिया से मेरा खली बली
ಆಂಗಿಕ ಅಭಿನಯದಲ್ಲಿ ದೀಕ್ಷಿತ್ ಕೊರಿಯೋಗ್ರಫ್ನಲ್ಲಿ ಮೂಡಿಬಂದಿರುವ ಅಗ್ರೆಸಿವ್ ಆದಂತಹ ನೃತ್ಯ, ನೀರಿನ ಬವಣೆಯನ್ನ ಜನ ಹೇಗೆ ಅನುಭವಿಸ್ತಾರೆ ಎಂಬುದನ್ನ ಮೈಮ್ ಮೂಲಕ ತೋರಿಸಿಕೊಟ್ಟಿರುವಂತದ್ದು. ಕಳರಿ ಪಯಟ್ನ ಕೆಲವೊಂದು ಒಡವುಗಳಾಗಿರುವ ಅಶ್ವ, ಗಜ, ಸಿಂಹ, ಕುಕ್ಕುಟ, ಮತ್ಸ್ಯ, ಮಯೂರ, ಸರ್ಪ ಈ 7 ಒಡವುಗಳ ಪ್ರದರ್ಶನವನ್ನ ವಿದ್ಯಾರ್ಥಿಗಳು ನೀಡಿದ ಪರಿ ಹೀಗಿದೆ ನೋಡಿ. ಒಂದು 30 ಸೆಕೆಂಡ್ ಅಥವಾ 45 ಸೆಕೆಂಡ್ಸ್ ಬಂದು ತೊಂದರೆ ಕೊಡ್ತೀನಿ. ಯಾಕಂದರೆ ಎಲ್ಲರೂ ಅವರೇ ಮತ್ತೆ 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 ಆ್ಯಕ್ಟ್ ಮಾಡಬೇಕಾಗಿರೋದ್ರಿಂದ, ಡಾನ್ಸ್ ಮಾಡಬೇಕಾಗಿರೋದ್ರಿಂದ ಅವರಿಗೆ ಒಂದಷ್ಟು ನಾನು ಕಾಸ್ಟ್ಯೂಮ್ ಚೇಂಜಿಗೆ ಟೈಮ್ ಕೊಡಲೇಬೇಕು. ಈ ನೃತ್ಯನ ಅವರಿಗೆ ಕೊರಿಯೋಗ್ರಾಫ್ ಮಾಡಿದ್ದು ದೀಕ್ಷಿತ್ ಶೆಟ್ಟಿ. ಇದೊಂದು ದೊಡ್ಡ ಸಾಧನೆ ಆಗಿತ್ತು. ಯಾಕೆ ಅಂದರೆ ಅವ್ರು ಯಾರಿಗೂ ಡಾನ್ಸ್ ಬರ್ತಾ ಇರಲಿಲ್ಲ. ಏನೂ ಬರದೇ ಇರೋರಿಗೆ ಅಂಥ ಅಗ್ರೆಸಿವ್ ಡಾನ್ಸ್ನ ಕಲಿಸೋದು ಅದೊಂಥರ ಸವಾಲೇ ಆಗಿತ್ತು. ದೀಕ್ಷಿತ್ ಶೆಟ್ಟಿ ನನ್ನ ಆಪ್ ಇನ್ಸ್ಟಿಟ್ಯೂಟ್ನ ಬೆಂಗಳೂರಿನ ಸ್ಟೂಡೆಂಟ್. ಅವರು ಡಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಕನ್ನಡದ ಡಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಗೆದ್ದವರು ಕೂಡ. ಹಾಗಾಗಿ ನನಗೆ ಅವ್ರ ಬಗ್ಗೆ ಯಾವಾಗಲೂ ಒಂದು ಧೈರ್ಯ ಇದೆ, ಏನಾದರೂ ಹಿಡಿದ್ಬಿಟ್ಟು ಕಲಿಸ್ತಾರೆ ಅಂತ. ಬಹುಶಃ ಕಲಿಸಿದ್ದಾರೆ ಅಂತ ಅನಿಸುತ್ತೆ. ಕಲಿಸಿದವ್ರಿಗೊಂದು ಚಪ್ಪಾಳೆ ಕೊಡ್ಬೋದು ನೀವು. ಥ್ಯಾಂಕ್ ಯು ದೀಕ್ಷಿತ್. ಈಗ ಮೈಮ್, ಮೂಕಾಭಿನಯ. ಮೈಮಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಕಾಮಿಡಿಗಳನ್ನ ಮಾಡ್ಬೋದು ಮೈಮಲ್ಲಿ, ಆದರೆ ನಾನು ಯಾವತ್ತೂ ಸಾಮಾಜಿಕ ಕಳಕಳಿ ಇದನ್ನು ವಸ್ತುವನ್ನಾಗಿಟ್ಕೊಂಡು ನಾವು ಮೈಮ್ನ ಡಿಸೈನ್ ಮಾಡ್ತೀವಿ. ಈ ಸಲ ಬೆಂಗಳೂರಲ್ಲಿ ಏನು ಅನುಭವಿಸಿದ್ರಿ? ಯಾವುದರ ಕೊರತೆ ಅನುಭವಿಸಿದ್ರಿ? ನೀರು, ಹೌದಾ? ನಾವು ಅನುಭವಿಸಿದ್ವಿ. ವಾತ್ಸಲ್ಯಧಾಮದಲ್ಲಿದ್ದಾಗ ಅಲ್ಲಿ ಇನ್ಮೇಟ್ಸ್ ಎಲ್ಲ ಪಾಪ ವಯೋವೃದ್ಧರು ಒಂದಷ್ಟು ಜನ ಇದ್ದಾರೆ. ನೀರು ಎಷ್ಟು ಸಮಸ್ಯೆ ಆಯಿತು ಅಂದರೆ, ನಮಗೋಸ್ಕರ ಸರ್ ಡಿಸೈಡ್ ಮಾಡಿ ಶ್ರೀನಾಥ್ ಹೆಗ್ಡೆ ಅವರು ಅವರ ಇನ್ನೊಂದು ಅಸೈಗೋಳಿ ಯಾವುದೊಂದು ಜಾಗದ ಅಲ್ಲಿ ಕಳಿಸಿದ್ರು. ನಮಗಂತೂ ಅವಕಾಶ ಮಾಡಿಕೊಟ್ರು. ಆರಾಮಾಗಿ ಶವರಲ್ಲಿ ನೀರು ಬಿಟ್ಕೊಂಡು ಸ್ನಾನ ಮಾಡ್ತಿರೋರು. 1 ಬಕೆಟ್ ನೀರಿಗೆ ಇಳಿದ್ವಿ. 1 ಬಕೆಟ್ ನೀರಲ್ಲಿ ಅಷ್ಟೋ ಜನ ತಟ್ಟೆ ತೊಳೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ವಿ. ಅದು ಕ್ಲೀನಾಗಿ 1 ಬಕೆಟ್ ತಟ್ಟೆಯಲ್ಲಿ ಅಷ್ಟು ಜನ ನೀರು ಅನ್ನೋದು ಟ್ರೈನಿಂಗೂ ಆಗೋಯ್ತು ಅವರಿಗೆ. ನೀರಿನ ಕೊರತೆ ಅವರಿಗೆ ತುಂಬ ಕಲಿಸಿದೆ. ನೀರನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಸಿದೆ. ಹಾಗಾಗಿ ಬಹುಶಃ ಈ ಆ್ಯಕ್ಟ್ನ ಕೂಡ ಭಾಳ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ನೀರು 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 ಮೂಕಾಭಿನಯ.
ನೀರಿನ ಸಮಸ್ಯೆ ಏನಾದರೂ ಇಲ್ಲಿ ಕಾಣಿಸ್ತದ? ಚಪ್ಪಾಳೆ ಕೊಡಿ. ಅವರಿಗೆ ನಿಜವಾಗಲೂ ನೀರಿನ ಬಾಯಾರಿಕೆಯ ಪರಿಸ್ಥಿತಿ ಗೊತ್ತಿರಲಿಲ್ಲ. ಒಂದು ಇಡೀ ದಿವಸ ಬೆಳಗ್ಗೆಯಿಂದ ಮಧ್ಯಾಹ್ನ 4 ಗಂಟೆ ತನಕ ನಾನು ನೀರು ಕೊಟ್ಟಿರಲಿಲ್ಲ. ಸುಸ್ತಾಗ್ತಾಯಿದ್ರು, ಸ್ವೆಟ್ ಆಗ್ತಾಯಿದ್ರು. ಆ್ಯಕ್ಟ್ ಮಾಡುವಾಗ ಅವರಿಗೆ ಆ ಭಾವನೆ ಬರಲಿಲ್ಲ, ಪೇಯ್ನ್ ಗೊತ್ತಾಗಲಿಲ್ಲ. ಸೊ ಒಂದು ಪನಿಷ್ಮೆಂಟ್ ಕೊಟ್ಟೆ, ಸಾಯಂಕಾಲ ತನಕ ನೀವು ನೀರು ಕುಡಿಯೋ ಹಾಗಿಲ್ಲ ಅಂತ. ಆವತ್ತು ಭಾರಿ ಒದ್ದಾಡಿದ್ರು. ಗಳಿಗೆ ಒಂದು ನನ್ನ ಮುಖ ನೋಡ್ತಾ ಇದ್ರೆ ಸೆಡ್ ನೋ ಗೊತ್ತಾಗಬೇಕು, ದೇಹಕ್ಕೆ ಅರ್ಥ ಆಗಬೇಕು. ನಿಮಗೆ ಸಿಕ್ಕಿದಾಗೆಲ್ಲ ಬಿಸ್ಲೇರಿ ಸಿಗುತ್ತೆ, ಸಿಕ್ಕದಲ್ಲೆಲ್ಲ ಆರಾಮಾಗಿ ನೀರು ಸಿಗುತ್ತೆ ಟ್ಯಾಪಲ್ಲಿ, ಅನುಭವಿಸಿ. ಅಟ್ಲೀಸ್ಟ್ ಒಂದು 5-6 ಗಂಟೆ ಒಂದು ಚೂರು ನೀರು ಕುಡಿದೆ ಆ ಗಂಟ್ಲು ಒಣಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗಾಗಿ ಬಹುಶಃ ಆ ಇಫೆಕ್ಟ್ ಕಾಣಿಸ್ತು ಅಂತ ಅಂದ್ಕೋತೀನಿ. ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾವು ಅದನ್ನು ಕಳರಿ ಪಯಟ್ನ ಮಾರ್ಷಲ್ ಆರ್ಟ್ನ ಇಫೆಕ್ಟ್ ಅಂತ ಹೇಳಲ್ಲ, ಬಟ್ ಕಳರಿ ಪಯಟ್ನ ಕೆಲವು ಕಳರಿ ಮತ್ತು ಪಯಟ್ ಅಂದರೆ ಒಂದು ಮಾರ್ಷಲ್ ಆರ್ಟ್ನ ಮೂಮೆಂಟ್ಗಳ ಸೀರೀಸ್ ಆಫ್ ಮೂಮೆಂಟ್ಸ್. ಅಲ್ಲಿ ಎಲ್ಲೋ ಒಂದು ಕಡೆ ಅವರು ಸ್ಟ್ಯಾನ್ಸಲ್ಲಿ ನಿಲ್ತಾರೆ, ಅದನ್ನು ಪಯಟ್ ಅಂತೀವಿ. ಆ ಮೂಮೆಂಟ್ನ ಕಳರಿ ಅಂತೀವಿ. ಅಲ್ಲಿ ಸುಮಾರಷ್ಟು ಒಡಿವುಗಳಿದ್ದಾವೆ. ಅದರಲ್ಲಿ ಕೆಲವು ಒಡಿವುಗಳನ್ನು ಅಶ್ವ, ಗಜ, ಸಿಂಹ, ಕುಕ್ಕುಟ, ಮತ್ಸ್ಯ, ಮಯೂರ, ಸರ್ಪ, ಇಷ್ಟು ಒಡಿವುಗಳನ್ನು ಅವರು ನಿಮ್ಮ ಮುಂದೆ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಸ್ಟ್ಯಾಮಿನಾ ಬೇಕು, ಕೆಲವರಿಗೆ ಬೆನ್ನು ಬಂದು ಒಬ್ಬರು ಮಾಡಲಿಲ್ಲ ಇದನ್ನು. ಈಗ ಕಳರಿ.
ಆಂಗಿಕದ ನಂತರ ವಾಚಿಕ ಅಭಿನಯದ ಕಡೆ ತರಬೇತುದಾರರು ಮುಖ ಮಾಡ್ತಾರೆ. ವಾಚಿಕ ಅಭಿನಯದಲ್ಲಿ ವಿದ್ಯಾರ್ಥಿಗಳು ಒರಿಯರ್ದೋರಿ ಅಸಲು ತುಳು ನಾಟಕದ ಒಂದು ಭಾಗವನ್ನು ತೆಗೆದುಕೊಂಡು ನೀಡಿದಂತಹ ಪ್ರದರ್ಶನ ಹೀಗಿತ್ತು. ಇಲ್ಲಿಗೆ ಆಂಗಿಕಾಭಿನಯದ ಒಂದು ಹಂತ ಮುಗಿಯಿತು. ಇದು ಬಹಳ ಕಷ್ಟದ ಹಂತ. ನಾನು ಆಂಗಿಕಾಭಿನಯ ಆಗುವಾಗ ಹುಡುಗರಿಗೆ ಎಲ್ಲರೂ ಹೇಳ್ತೀನಿ, ಕೌಂಟ್ ಡೌನ್ ಶುರು ಮಾಡಿಕೊಳ್ಳಿ. ಎಷ್ಟು ನೋವಿರುತ್ತೆ. ಟೀಚರ್ಸ್ ಎಲ್ಲರೂ ಪುಡಿ ಪುಡಿ ಮಾಡ್ತಾರೆ. 1-2 ಕ್ಲಾಸ್ ಆದಮೇಲೆ ಎಲ್ಲರೂ ಕ್ಲಾಸನ್ನು ಹಿಂಗೆ ಬರ್ತಾ ಇರ್ತಾರೆ. ಮೆಟ್ಲು ಹತ್ತಕ್ಕಾಗಲ್ಲ, ಎಲ್ಲರ ಪೇರೆಂಟ್ಸಿಗೆ ಗೊತ್ತಿದ್ದವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ನನಗೆ ಫೋನ್ ಬರುತ್ತೆ, ಮ್ಯಾಮ್ ಸ್ವಲ್ಪ ಜ್ವರ ಬರ್ತಾ ಇದೆ, ಸ್ನಾನ ಮಾಡ್ಕೋ ಎದ್ದು ಬಾ. ಭಾಳ ನಿಷ್ಕರುಣೆಯಿಂದ ಹೇಳ್ತೀನಿ, ಸ್ನಾನ ಮಾಡು ಎದ್ದು ಬಾ. ರಾತ್ರಿ ಅವರಿಗೆ ಏನೆಲ್ಲ ತಗೋಬೇಕಂತ ಹೇಳಿರ್ತೀನಿ ಆ ನೋವನ್ನು ಕಮ್ಮಿ ಮಾಡೋದಕ್ಕೆ. ನಾನು ಅಲ್ಲಿ ಒಂದು ಸ್ವಲ್ಪ ಪ್ರೀತಿ ತೋರಿಸಿದರೆ ಅವರು ಸೋಂಬೇರಿಗಳಾಗ್ತಾರೆ, ಕಳ್ಳು ಬೀಳ್ತಾರೆ, ಮಲ್ಕೋತಾರೆ. ಎಲ್ರಿಗೂ ಪೈನ್ ಇದೆ, ಎಲ್ಲರೂ ಬರ್ತಾರೆ, ನೀವು ಬನ್ನಿ, ಕದಲೋ ಹಾಗಿಲ್ಲ. ಬೇದಿಯಾಗಿ ಸುಳ್ಳು ಹೇಳ್ತಾರೆ, ತುಂಬ ಸುಳ್ಳು ಹೇಳ್ತಾರೆ ಸ್ಟೂಡೆಂಟ್ಸ್. ಮ್ಯಾಮ್ ಜ್ವರ ಬರ್ತಾ ಇದೆ, ಮ್ಯಾಮ್ ಲೂಸ್ ಮೋಷನ್ ಶುರುವಾಗಿದೆ, ಪರವಾಗಿಲ್ಲ 2 ಟಾಯ್ಲೆಟ್ ಇದೆ, ಬಂದುಬಿಡಿ. ಯಾರಿಗೂ ಎಕ್ಸ್ಕ್ಯೂಸ್ ಕೊಡೋದೇ ಇಲ್ಲ ಈ ಟೈಮಲ್ಲಿ. ನಾನು ಮ್ಯಾಮ್ ತುಂಬ ಜ್ವರ ಇದೆ, ನನ್ನ ಹತ್ರ ಡೋಲೋ ಇದೆ, ಬನ್ನಿ. ಮ್ಯಾಮ್ ತುಂಬ ನೆಗಡಿಯಾಗಿದೆ, ನನ್ನ ಹತ್ರ ಅಳಲೆಕಾಯಿ ಇದೆ, ಬನ್ನಿ. ನಾನು ಒಂಥರ ನನ್ನ ಹತ್ರ ಎಲ್ಲ ಮೆಡಿಸಿನ್ ಇಟ್ಕೊಳ್ಳೋ ಹಾಗೆ. ನನಗೆ ಗೊತ್ತು ಇವೆಲ್ಲವೂ ಇಷ್ಟು ವರ್ಷ ನಾನು ಅನುಭವಿಸಿದ್ದೀನಿ. ಅವ್ರಿಗೊಂದು ಚೂರು ನಾನು ಲೂಸ್ ಆಗೋಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಬಹುಶಃ ನೋಡೋಕೆ ನಿಮಗೆ ಅದು 1-5 ಸೆಕೆಂಡ್ನ ಕೆಲಸ, ಬಟ್ ಟೀಚರ್ಸ್ಗೆ ಪಕ್ಕಾ 3 ಗಂಟೆ ಹಾಗೆ ಒಂದು 10 ದಿವಸದ ಕೆಲಸ. 3P ಪೈಪ್, ಫಿಗರ್, ಪೋಸ್, ನಾವು ಅದನ್ನು PFP ಅಂತ ಹೇಳೋಣ. ಈ PFP ಬಹಳ ಇಂಪಾರ್ಟೆಂಟ್. ಆಂಗಿಕಾಭಿನಯ ಅದನ್ನು ಅವರಿಗೆ ಕಲಿಸುತ್ತೆ. ನೆಕ್ಸ್ಟ್ ಈಗ ವಾಚಿಕಕ್ಕೆ ಹೋಗ್ತೀವಿ. ವಾಚಿಕ ಅಂದಾಗ 2 ರೀತಿ ಬರುತ್ತೆ. ನಮ್ಮ ಹಳೆ ಕಾಲದಲ್ಲಿ ನಾವು ಸ್ಟೈಲೈಸೇಷನ್ ನೋಡಿದ್ವಿ, ಸ್ವಲ್ಪ ಮೆಲೋಡ್ರಾಮಾ ಮಾಡ್ತಿದ್ರು. ಆ ಸ್ಟೈಲೈಸೇಷನ್ ಸ್ಪೀಚ್ ಕೂಡ ಬಹಳ ಇಂಪಾರ್ಟೆಂಟ್ ಒಬ್ಬ ಆ್ಯಕ್ಟರ್ನ ರೇಂಜ್ಗೆ. ನಾವು ಎಷ್ಟೋ ಸಲ ಒಳ್ಳೊಳ್ಳೆ ನಟರನ್ನು ನೋಡ್ತೀವಿ, ಆದರೆ ಅಂಥ ನಟರು ಕೂಡ ಹೈ ಪಿಚ್ಚಲ್ಲಿ ಮಾತಾಡುವಾಗ ಸೋಲ್ತಾರೆ. ಸುಮಾರು ಉದಾಹರಣೆಗಳಿದ್ದಾವೆ, ಈಗ ಬೇಡ ಅವ್ರು ಯಾರೆಲ್ಲ ಅಂತ. ಆದರೆ ಆ ತಪ್ಪುಗಳನ್ನ ಸ್ಟೂಡೆಂಟ್ಸ್ ಮಾಡಬಾರ್ದು. ಎಷ್ಟೇ ಹೈ ಪಿಚ್ ಹೋದ್ರೂ ಅವರ ವಾಯ್ಸ್ ಅಲಗಬಾರ್ದು ಅಂಥ ಒಂದು ಟ್ರೈನಿಂಗ್ ಅವರಿಗೆ ಸ್ಟೈಲೈಸೇಷನ್ ಆಗುತ್ತೆ. ಇಲ್ಲಿ ಮಂಗಳೂರಲ್ಲಿ ತುಳು ನಾಟಕದ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ನ ತಗೊಂಡಿದ್ದೀವಿ ನಾವು, ಒಂದು ಆ್ಯಕ್ಟ್ ಆಗಿ. ಇನ್ನೊಂದು ಸ್ಟೈಲೈಸೇಷನ್ ತಗೊಂಡಿದ್ದೀವಿ. ಈಗ ಅವರ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ನ ಒಂದು ಝಲಕ್ ನೋಡೋಣ. ಥ್ಯಾಂಕ್ಸ್ ಟು ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್. ಅವರ ಸ್ಕ್ರಿಪ್ಟನ್ನು ಲಾಸ್ಟ್ ಒಂದು ಸೀನ್ನ ಅವರು ತಂದು ಒಂದು ಇದನ್ನು ಸೀನ್ನ ಒಂದು ನನಗೆ ಕೊಟ್ಟಿದ್ದಾರೆ. ಆ ಸೀನ್ ಒಂದು 20-25 ನಿಮಿಷ ಬರುತ್ತೆ. ಅವರಷ್ಟು ನಮಗೆ ಮಾಡೋಕ್ಕಾಗಲಿಲ್ಲ. ಅವ್ರು ನಮ್ಮ ಜೊತೆ ಒಂದೇ ದಿನ ಇದ್ದರು. ಆಮೇಲೆ ಅಶ್ವಿನ್ ಬಂದು ಒಂಚೂರು ಅದನ್ನು ಪಾಲಿಷ್ ಮಾಡಿದರು. 1 ದಿನ 2 ದಿನ ಬಂದರು ಅಶ್ವಿನ್ ಪಾಲಿಷ್ ಮಾಡೋಕ್ಕೆ. ಉಳಿದಂತೆ ನಮಗೆ ತೋಚಿದಷ್ಟು ನಾವು ಮಾಡ್ಕೊಂಡಿದ್ದೀವಿ. ನೋಡೋಣ. ಅವ್ರು ಮ್ಯೂಸಿಕ್ ನೋಡಿದಾರಾ, ರೆಡಿ ಇದ್ದಾರಾ? ಥ್ಯಾಂಕ್ ಯು. ಪ್ರವೀಣ್ ಬಂದಿದ್ದಾರೆ ಮ್ಯೂಸಿಕ್ ನಮಗೆ ಕೊಡೋದಕ್ಕೆ. ಅವರು ರಿಹರ್ಸಲ್ ಆಗಿಲ್ಲ, ಬಟ್ ನೋಡೋಣ ಹೇಗಾಗುತ್ತೆ ಅಂತ. ಪಕ್ಕಾ ಅಥೆಂಟಿಕ್ ಓರಿಯರ್ದು ಓರಿ ಅಸಲು ನಾಟಕದ ಒಂದು ಬಿಟ್ಟನ್ನು ವಿತ್ ಅಥೆಂಟಿಕ್ ಮ್ಯೂಸಿಕ್ ಜೊತೆಯಲ್ಲಿ ಏನೂ ಗೊತ್ತಿಲ್ಲದ ನಟರು ನಿಮ್ಮ ಮುಂದೆ ಮಾಡ್ತಾ ಇದ್ದಾರೆ. ನೋಡೋಣ. ಓರಿಯರ್ದು ಓರಿ ಅಸಲ್. ಗೊತ್ತಿದ್ದೀಲಕ್ಕ ಮುನ್ಕಿದ ಕಲೊಂಜಿ ಬರೋ ನೋಡು ತುಕೆ ಚಿಮ್ಕಿ ಪೊಡಿ ಕೊರ್ಲೆ ಇದ್ದ ಅರ್ಧ ಗಂಟೆ ಆಂಡು ಓವು ಹುಷಾರಿತ್ತರಿಯೇ ಥೇಟ್ಲಿಲ ಪದಂಗಿಲ ಕಜಿಪು ಮಲ್ಪುಡುಂದು ಬ್ಯಾರಿ ಕಂಡುಗು ಪೋದು ತೇವು ಕೊಯ್ಯೊಂದು ಭತ್ತದ ಜಗಲಿ ಹಿಡ್ದಿಯೇ ಸೊಂಟ ಪುಲೆ ಪೊಂಡು ಪಂಡೆ ಯಾನ ಪ್ರಾಯದಾರತ್ತ ಮೇರ್ನ ಏಪಲ ಇತ್ತಿನರೇ ಬಂದು ಪುಲೆ ಇಪ್ಪೋದು ಅರ್ಕಂಜಿದ ಅಡಿಯಾರ ಒಂದು ಪಿದಾಯಿ ಬರ್ಪೆ ಮಾರಾರೆ ಗಲದಿಡ್ದು ದಡ್ಡು ಬಂದು ತೀರ್ತು ಬುರಿಯರು ಕಡೆ ಬಾಯಿಡು ನುರೆ ಬರಂದುಂಡು ಅಪ್ಪಗನೆ ಬಾಚುದು GM ಭಟ್ರು ನಡೆ ಕಡೆ ಪುಡಿಯೇ GM ಭಟ್ರು ಬತ್ತೇರು ಬೆಚ್ಚ ನೀರ್ದು ಒಂದು ಇಂಜೆಕ್ಷನ್ ಕೊರಿಯರು 200 ರೂಪಾಯಿ ತೊಂಡೆರು ಒಂದು ಪಾತುಂಡಿಂದು ಪಂಡೆ ಪೊತ್ತಿಜಿ ಸೆಲೆಕ್ಷನ್ ಇನ್ನೇ ಪನ ಸೀನಿಯರ್ ನಮನತ್ತೆ ನನ ಮೇಯರ್ ನಮನೆ ಉಚ್ಚಾರಿತ್ತೇರಿಯೇ ಬೇಟ್ಲದ ಪದಗಿಲ ಕಚಿಪ್ಮನ್ ಬಂದು ಬ್ಯಾರಿ ಕಂಡೋಗ್ಬೋದು ಸೇವ್ ಕೊಯ್ಯದು ಬಸ್ ಜಾಗದಲ್ಲಿ ಸೊಂಟ ಪುಲೆಪ್ಪುಂಡು ಬಂದೆ ಯಾನು ಪ್ರಾಯದಾರತ್ತ ಇಂಬೇನ ಇತ್ತು ನಾವೇ ಬಂದು ಉಲಾಯ್ಬೋದು ಪೇಪರ್ ತೆತ್ತೊಂದು ಇದೇ ಬರ್ಪೆ ಮಾರೆ ದಡ್ಡಿದ್ದು ದಡ್ಡ ಬಂದು ಮಗ ಕಟೆ
ಜಿಎಂ ಭಟ್ರನೆ ಕಲ್ಬಿಡಿಯಲ್ಲ ಜಿಎಂ ಭಟ್ರು ಬತ್ತೇರು ಬೆಚ್ಚನಿಂದ ಇಂಜೆಕ್ಷನ್ ಕೊರಿಯರು 200 ರೂಪಾಯಿ ತೆತ್ತೊಂಡೇರು ಇದು ಪೋತುಂಡು ಬಂಡೇರು పోతుడియే పోతుడు కూడా జన బేత పోతుడు అత్ అకలే ఫోన్ ద మల్తుడు మార బరువేరప్ప అకలే దాదన ಒಂದು ಪ್ರಾಬ್ಲಮ್ ಉಪ್ಪಂತ ಕುಲ್ಲಂತ ಅಂಚಾದ ಲೇಟ್ ಆಪಿನಿ ಬರುವೇರ್ ಬರುವೇರ್ ಎಂದು ಬಯ್ಯಮುಟ್ಟ ಕಾಪಿರ ಆಪುಂಡ ಬಾಬಣ್ಣ ಒಕ್ಕ ಬಗ್ಗಿ ಬಾಯಿನ ಪುಣದಿ ಬೊಂಬಾಯಿ ಪಕ್ಕುಲೆನ್ನು ಬಯ್ಯಮುಟ್ಟ ಕಾಪಿಲೆ ಕಾವು ಅದ್ದಿಯೇ ಕಾಂತಾಪಣ್ಣ ಉನ್ನೇಯಿನ ಅವುನ ಅತ್ತು ಮಾರ ಕುಟುಂಬದ ಕುಲ್ ಬೈಜೆರೆಂದು ಈ ಪುನ ನಿಂಚನ ಬಯ್ಯಮುಟ್ಟ ಮೀಪಾಳಂದ ಬುಡ್ಪಿನ ಮಾರ ಇದು ಬಿತ್ತಿಡ್ಲು ಒಂಜಿಲ್ಲೆತ್ತುನ ಮಲ್ಲೆಚ್ಚಿ ಒಂದು ಜೋಕುಲ್ ಬಾಲೆ ನಿತ್ತಿನ ಐಟ ಒಂದು ಬರ ಎಡ್ಡಾಪುನ ಬಂದೆ ಕಾಂಡೆಡ್ದಿಂಚಿ ಒಂಜಿ ಬೊಟ್ಟ ನೀರಿಗೆ ತೊಂದುಚಿ ಬಂಜಿಡ್ ದಾಲಚ್ಚಿ ಅದು ಇತ್ತೆ ಪೂಗುಂಟದೆ 4 ಪರ್ದಲ ಒಂಜಿ ಬೊಂಡಲ ಬರ್ದು ಅತ್ತಿ ಅದು ಒಂಜಿ ದಿನ ಉಂಜಿಡದಾನೆ ಸೈಪುಣ ಮಾರ ಹತ್ತುಂಡೆ ತುಲೆ ಮೇಲ್ ಸೈ ಹೊಡ್ದು ದಕ್ಕೆ ಪೋದೊಂಜಿ ಆಜಿ ಬಂಗುಡಗಂತದು ಬಿಸಲೆ ಪಾರ್ದಿನ್ ಮಾತ್ರ ನಾನ ಒಂದು ಕುಮೇಂಡ್ ಪನ್ನಿ ಬಿಸಲೇನ್ ಪತೊನ್ನಿ ಬಲಿತ ಜಗದ ನಡೆ ಹೋಯ್ನಿ ಅವಲೆ ಬಲ್ತೀನಿ ಅವಲೆ ರಡ್ಡು ಒಂದು ಬತ್ತೀನಿ ಅತ್ತು ಒಂಜಿ ದಿನ ಒಂಜಿಡದಾನೆ ಸೈಪುಣ ಮಾರ್ ಸರಿ ಯಾಲ್ ನಂಚನೆ ಜಿಎಂ ಭಟ್ರು ಬತ್ತದ ಜೀವ ಪೋತುಂಡು ಪನ್ನೆ ತಟ್ಟು ಪಟ್ಟ ಉಲೈ ಬೋಯ್ನಿ ಸಾಂತಡ ನುಪ್ಪುಗಾರಿ ಬಾಡೊಚ್ಚಿ ಬನ್ನಿ ಅತ್ತು ಒಂಜೆ ಬಿತ್ತದ ಒಂದು ಬರ ಸರಿಯಾಪಣ ಬನ್ನಿ ಅಂಚನೆ ಉಲೈ ಬೋಯ್ನಿ ಉಲಾನಿದ ರಡ್ಡು ಮೂಡೆಲ ಕೋದೆದ ತೇದೆಲ ಇತ್ತದು ಅಂಚಿದ ಬಿತ್ತಲಿಗೆ ಮೋನೆ ಬಾದ್ ಕುಲ್ಲಿನಿ ಲಪಕ್ಕ ರಡ್ಡು ಉಂಡಿನಿ ಅತ್ತೆ ಒಂಜಿ ದಿನ ಉಂಡಿದಿನ ನಾನು ಸಾಯ್ಪುಂಡ ಮಾರ ಅಲ್ಲೇ ಹೋಗಿರು ತಾರೆ ಇದಕ್ಕೆ ನಾಲ್ಕು ಬತ್ತಿನ ಪೇಟಲ ಪದಗಿಲ ಪ್ರತಿಪುಂಗ ಕೊಡುಂಡು ಬ್ಯಾರಿ ಕಂಡುಗು ಪೋದು ತೇವ ಕೊಯ್ಯುಂಡು ಬತ್ತದ ಜಗಲಿಡ್ದಿಯೇ ಸೊಂಟ ಕುಳಿಕೊಂಡು ಬಂದೆ ಯಾನ ಪ್ರಾಯದಾರತ ನಿರ್ನ ಏಪಲ ಇತ್ತಿನಲೆ ಬಂದು ಉಲೈಪೋದು ಅರ್ಕಂಜಿದ ಅಡಿಯಾನ ಬಂದು ಬಿದಾಯಿ ಬರ್ತೆ ಮಾರೇರೆ ಗಂದಿಡ್ದು ಅಯ್ಯೋ ಲಿಂಗಮಕ್ಕ ಎಂಕಿ ತಡ್ಯಾರ ಪೂಜ ಎಂಕಿ ತಡ್ಯಾರ ಪೂಜ ಕಾದಬಣ್ಣ ಲಿಂಗಮಕ್ಕ ಜೈದಿನ ಪೊರ್ಲುತ್ತಲೇ ಕಾದಬಣ್ಣ ಲಿಂಗಮಕ್ಕ ಜೈದಿನ ಪೊರ್ಲುತ್ತಲೇ ಅವು ಜೈದಿನ ಮಾರೆ ಅವು ಸೈದಿನ ತಯ ಸ್ವಯದಾಂತಿನ ಪುರ ಆಂಡಲಿ ನೀ ಪ್ರಾಯಡ್ ಸಯ್ಯರ ಬಲ್ಲಿಸಿನ ಈ ಪ್ರಾಯಡ್ ಸಯ್ಯರ ಬಲ್ಲಿಸಿನ ಅಯ್ಯೋ ಈ ಪ್ರಾಯಡ್ ಸಯ್ಯರ ಬಲ್ಲಿಸಿನ కొంచెం అభ్యాసం అది పోతుంది మార ఎంప వస్తుంద పరపు వేసయ్యాడు లత్తి లత్తి జవని వేసయ్యాడు బెన వంజ డైలాగ్ ఈ ప్రాయడ్ సయ్యర బల్లిసిన ఈ ప్రాయడ్ సయ్యర బల్లిసిన అయ్యో లింగమక్క ఎంకి తడ్యార పూజ ఎంకి తడ్యార సందక ದಾದೆಯ ಇನಿ ಟಿವಿಡಿ ಕೆಜಿಎಫ್ ಪಿಕ್ಚರ್ ಉಂಡಿಗೆ ತೂಡ್ 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 ಎಂಕಿ ತಡ್ಯಾರ ಪೂಜ ಎಂಕಿ ತಡ್ಯಾರ ಪೂಜ ಅಯ್ಯ ಲಿಂಗಮಕ್ಕ ಮಾತನಾಡು ನೆಕ್ಸ್ಟ್ ಬರ್ಲದುಲೆ ಕಾದಬಣ್ಣ ಲಿಂಗಮಕ್ಕ ಮಾತನಾಡು ನೆಕ್ಸ್ಟ್ ಬರ್ಲದುಲೆ ಎಂಕಿ ತಡ್ಯಾರ ಪೂಜ ಎಂಕಿ ತಡ್ಯಾರ ಲಿಂಗಮಕ್ಕ ಮೀಗಂತ ರಡ್ಡು ದಿನಾಲೆ ಕುಡ್ಲಾಡು ನೀರಿಚ್ಚೆ ಎಂಕಿ ತಡ್ಯಾರ ಪೂಜ ದಾದೆಯ ನಾನು ಎಂಕಲಂಚಿ ಮೂಜಿ ದಿನಾಂಡಿ ನೀರಿಚ್ಚಂದೆ ದಿಗಂಚಿ ನೀರುಂಡ ಇಚ್ಚಿನಾತು ಇನ್ನನೆಕ್ಕ ಬಾಯಿ ಬಿಡ್ರೆ ಬಿಸಿಲಿನ ಕಂತೀನಿ ಎಂಕಿ ತಡ್ಯಾರ ಪೂಜ ಎಂಕಿ ತಡ್ಯಾರ ಪೂಜ ఇక తడేనాపు చేత ఇదే పోదా తాರದ కట్టದ బొక్కుల్దు 40 వరకు పోయ పోಯ ಮೂಲ ಅರಬೈ ದಿದ್ರೆ ಕಿಡಾಡ್ಬೋದು ಒಂಚೂರು ಅರಬೈ ದಿನ ಅವು ಮರಣದಿಲ್ಲ ಅಂಡಲ್ಲ ಗೊತ್ತಾವು ಎಂಕಿ ತಡ್ಯಾರ ಎಂಕಿ ತಡ್ಯಾರ బలా నీకు తడేనాపు చేత ఆయన ఆరాధ బతు బలా బలా ಈರಿ ಕೊಡ್ತುಕು ಬರ್ರ ಬಡ್ಲಿತ್ತುನೇ ಈರಿ ಕೊಡ್ತುಕು ಬರ್ರ ಬಡ್ಲಿತ್ತು ಈ ಬರ್ಪ ನಿಂಗೆ ಗೊತ್ತೇ ಇತ್ತನೆ ಈ ಬರ್ಪ ನಿಂಗೆ ಗೊತ್ತೇ ಇತ್ತನೆ ಎಂಚಾನಮ್ಮ ಸೂಪರ್ ಪೇಟಲ ಪದಗಿಲ ಪ್ರತಿಪುಂಗ ಕೊಡುಂಡು ಬ್ಯಾರಿ ಎಂತದುಂಡ ಅತ್ತ ಕಾಂತಪ್ಪಣ್ಣ ಸೈಪುನಕ್ಲಿ ಎಂಚಲ ಸೈಪೇರು ಅಂಡ ಲಿಂಗಮ್ಮಕ್ಕೆ ಇನಿ ಸಯ್ಯರೆ ಬಲ್ಲಿತ್ತು ಇನಿ ಸಯ್ಯರ ಬಲ್ಲಿತ್ತಿನ ದೇ ಇನಿ ಸಂಕ್ರಾಂತಿ ಅಟ್ಟೆ ಅತ್ತ ಮಾರ
ಸೈಪಿನಾಗಲಿ ಬಂದದು ಸೈಪೇರ ಸಂಕ್ರಾಂತಿ ಆಡದಾನೆ ಸಿಂಗೋರೆ ಆಡದಾನೆ ಸೈಪಿನಾಗಲಿ ಏಪಲ ಸೈಪೇರ್ ಸಂಕ್ರಾಂತಿ ದೊಟ್ಟಿಗೆ ಗಂಡ ಬಟ್ಟೆ ಮದಿಮೆ ಕೊಂಜಿವ ರೇಟ್ ಮಾರ್ರೆ ಹೂಕು ರೇಟ್ ಬಂದ ಆರಿನ ಸೈಯರ ಬಲ್ಲಿತ್ತು ನದ ಅದ್ಯ ಏನು ಬೇಡವನು ಈ ಸಿಂಗೋರೆ ದಾನಿಯ ಸೈಲ ನಾನು ಪುನದಿ ದೇಕ್ಲೆ ಹೆಚ್ಚಿನ ಜನಕ್ಕೂ ಮಾರ ಅತಕಂತಪ್ಪಣ್ಣ ಸಾವು 13 ಐಟ 14 ಐಟ 13 ಐಟದೆ ಎಂಕ್ ಸಾವುಗೂ ಬರ್ರ ಪೂಜಾ ಮಲ್ಲತ್ತಪ್ಪ ಮಲ್ಲ ರಾತ್ರಿ ಉಲೆಲೆಪ್ನಾಗ ಬರ್ಪೆ ಬೇಗ ಬರ್ತೆ ಇನ್ನೊಂದು 4 ದೋಸ್ತಿಲ್ಲ ಬರ್ಪೇರಾವಿ ಕುಟುಂಬದಕ್ಲೆಲ್ಲ ಪೂರಲೆ ತಗೊಲ್ಲ ಅವ ಅವು ಎಟ್ಟೆ ನಕ್ಕಲು ಮಾರ ಕುಡೊಂಜಿ ಮರಣ ಬೋರಂಡಿಯೇ ಕೊಂಜಿ ರೇಟ್ ಮಾರ್ರೆ ಕಾಲಿ ತೋಜಾಯಿನಿ ಕೊನೊಯ್ನಿ ಕದಮಣ್ಣ ಒಂದು ಬುಣದ ಬೆಲೆ ಕೊಡ್ತುಂಡು ನನ್ನೊಂದು ಅಡ್ಡ ಅದೇ ಅದು ಬರ್ತಿದ್ದೆ ಯಾನ್ಚೂರು ಸೆಲೂನು ಬೋದು ಸೇವಿಂಗ್ ಮಂತದ್ದು ಶೋಕ್ ಅದು ಬರ್ತಾನೆ ಶೇವಿಂಗ್ ಮಾತ್ರ ದೇಗಿ ಫೇಶಿಯಲ್ ಮನ್ಪವು ಆಯ್ತದ ಚೂರು ಹೆಂಗಿದ್ರಿಗ್ಲೆ ಓ ಮೂಚಿ ಕಾಸ್ತಾಯ ನನ್ನಲ್ಲ ಮೀಪಾದ ತಿಮ್ಮೆನ ಸೇವಿಂಗ್ಗೆ ಎಷ್ಟಾಗ ಬಿಡೇಕುಲ್ಪು ಒಂದ ಮೆಲ್ಲ ಬಂದ್ಲೆ ಕೊತ್ತ ಹೋಯ ಐಟಮ್ ಗಟ್ಟಿದ ಅಂಕಿತ್ಲವ್ವೇ ಶರಣ್ಣ ಕುಲ್ಲೆ ಅಂಚಿನ ಜನಕ್ಲೆ ನಂದು ಒಟ್ಟು ಬಾಟ್ ಕುಲ್ಲು ಪೌನದೇರ್ ಪರ ಜನ ಬೋಟ್ನಟ ಏನದಾತಿ ಕುಟ್ಲಡೊಂಜಿ ವಾಗರ್ ನೀಮಾರ ಒಬ್ಬ ಲಿಂಗಮ್ಮಕ್ಕನ ಸಾವು ಹಾಲ್ ಬುಕ್ ಅಂತೆ ಸಾರಿ ಒಬ್ಬ ಕುಟ್ಲಾಡು ಪಂಚ ಕೊಂಚು ಹಾಲ್ ಉಂಟು ಒಬ್ಬ ಲಿಂಗಮ್ಮಕ್ಕನ ಬೊಚ್ಚ ಕೊಂಚು ಹಾಲ್ ದಿಕ್ಕಿಚ ಜಯರಾಮ್ ಭಟ್ರಾಡೆ ಬಾಯ್ ಅವಲ್ಲ ದಿಕ್ಕಿಚ ಕಡೆಗೆ ಕಾಸಿ ಸಾಧನ ದಿಕ್ಕು ಕಾಸಿ ಸದನ ಅಲ್ಲಿ ಅಂತಲ್ಲ ಹೊರಸೆಟ್ಟೆ ಒಬ್ಬ ಲಿಂಗಮ್ಮಕ್ಕನ ಸಾವು ನಮ್ಮ ಫುಲ್ ಡಿಫ್ರೆಂಟ್ ಆಗಿ ಮಾಡ್ಬಿಡ್ಬಪ್ಪ ಡಿಫ್ರೆಂಟ್ ಎಂಚ ಊರೆಲ್ಲ ಸಾವು ಕಾಯಿ ಆಜಂಗತೆ ನಮ್ಮ ಕಾಯಿ ಚಿಲ್ಲಿ ಬಂತಿಂಡೆಂಚ ಇಂದೆಂದು ಚಿಲ್ಲಿ ಮನ್ಪೊಲಿ ಚಿಲ್ಲಿ ಮನ್ಪೊಲಿ ಊರೆಲ್ಲ ಸಾವು ಪಾಯಸ ಬಂದಿರತ್ತೆ ನಮ್ಮ ಐಸ್ ಕ್ರೀಮ್ ಕೊರ್ನ ಎಂಚ ಐಸ್ ಕ್ರೀಮ ಅವು ಮೇವು ಪಾಯಸ ಅಂಡ ನೆಟ್ಟ ಪೂರ ಹರಿಯುಂಡು ಗೊತ್ತಲ್ಲ ಮುಗಂದ ಇಂಚ ಕೊಡ ಐಸ್ ಕ್ರೀಮ್ ನೆಟ್ಟ ಕಚ್ಚ ಕಟ್ ಮಾಡು ಪಚ್ಚ ಎಡ್ಡ ಮಂಡವೆ ನಿನ್ನ ನಲೈದು ಬಗ್ಗೆ ಸ್ವೀಟ್ ಬಂದಿದ್ದು ಇರೆಕ್ಟ್ ಬಾಟ ಬಂದಿದೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬಂದು ಐಟ್ ಬಾಕ್ಸ್ ಇದಕ್ಕೆ ಮಲ್ಲ ಬೊಚ್ಚಂಬ ಎಬಿ ಐಕತಿ ಸ್ವೀಟ್ ಸ್ವೀಟ್ಗೆ ఒక ఐటమ్ విత్ స్టిక్కర్ బొప్ప విత్ బెస్ట్ కాంప్లిమెంట్స్ ఫ్రమ్ లింగమకట్టు కాంతపన్ అంచత్య బాచు విత్ బెస్ట్ కాంప్లిమెంట్స్ ఫ్రమ్ కాంతపన్న టు లింగమక్క సారీ गलती से स्पेलिंग मिस्टेक हो गया बेंजी बొంబాయి పోది పెదకలింగ్ ఎత్తుడి మా బన్నదాల బండరా ఇచ్చప్ప దాల బంత అబుడో గులేలి ప్రే కోరి ఉంది పోడో ಕೋರಿ ಒಂದು 25 ಕೆಟ್ಕೊಡವ ಅದರ ಮುಪ್ಪ ಅಂತ ಒರಿಂಡ ನಂಕಪ್ಜೆ ಒರಿನ ನಂಕಪ್ನ ಎಲ್ಲ ಸ್ಮಾಲ್ ಚೇಂಜಸ್ ತಾತ ಗೊತ್ತುಂಡಿ ಉಲೈನೆ ಪ್ರೆ ಕೂರೆಲ್ಲ ಪುಂಡಿ ಬಂದ್ರೆ ನಮ್ಮ ಸೇವೆ ದಡ್ಡೆ ಮಂತುಂಡೆಂಚ ಸೇಮೆ ದಡ್ಡೆನ ಮನ್ಪೊಲಿ ಆಂಡ ಕೆಲವು ಹಿರಿಯಕ್ಕೆ ಪುಂಡಿಗೆ ಎಂದ ಸೇವೆ ದಡ್ಡೆ ಬದಾಡೆಗಿಂತ ಪುಂಜಿ ನಾನು ಪುಂಡಿ ಅಪ್ಪ ಸೇಮೆ ದಡ್ಡೆ ಅದೇಗೆ ಪುಂಚಿದ ಪುಂಡಿ ಅದೇಗೆ ಮನೆಗೆ ಬಾರ್ದು ಜಾಬ್ ಕತ್ತಿರ್ಕೊಂಡ ಸೇಮೆ ದಡ್ಡೆ ಸೇಮೆ ದಡ್ಡೆ ಪುಂಡಿ ದಗ್ಲೆ ಪುಂಡಿ ಎಡ ಮಂಡನ ನಿನ್ನ ಮೂಲು ಪುನಃ ಮೀಪಾದ ನಿನ್ನ ಸೇಮೆ ದಡ್ಡೆಗೆ ಪುಂಡಿಗೆ ಕೋರಿಗೆ ಕಾಟ ಬಂದಿರಜ್ಜ ಯಾನಿಗೂ ಬಂತಾರದು ಸರಿ ಬಂದ್ಬೇಕ ಕಾಟೋ ಕನಕೊಂಜೇತ್ ಕೊಡವು ಒಂದು ಗಿಂಟಲ್ ಕೊಡವ ಒಂದು ಗಿಂಟಲ ಜಾಸ್ತಿ ಆಗ ನಿಕ್ಕು ಓರಿನ ನಂಕಪ್ಪ ತೂಲಲಿಂಗ ಮಕ್ಕ ಅಪ್ಪೋತ್ರಪ್ಪ ಸಾದೆ ಬೊಪ್ಪ ನಿಂಗು ನನಗಪ್ಪನು ಪೊಟ್ಟವನ ಅಪ್ಪಜ ಸರಿ ನಿಗ್ಲಿ ಪುನಃ ಲಿಫ್ಟ್ ಮಾಡ್ಲೆ ನಾನು ಡೈರೆಕ್ಟ್ ಸ್ಮಶಾನ ಬರ್ತಲ್ಲ ಲಿಫ್ಟ್ ಮಾಡ್ಬಾರ ಅಂದ್ರೆ ವಾಲಿಬಾಲ್ ಅವ್ವೇ ಮಾರ್ರೆ ಅದೇ ಬಂಡೆ
ಬಣ್ಣ ಬಾರಿ ಬೇಜಾರ್ದ ಸಂಗತಿ. ಗಾಂಡೆ ದಿಚ್ಚಿ ಒಂಜಿ ಬತ್ತ ನೀರಿಲ ಬತ್ತಜಿ ಇದಕ್ಕೆ ವಿಷಯ ಗೊತ್ತುಂಡೆ ಅದೇ ಬೇಗ ಗೌರ್ಮೆಂಟ್ ಇಡು ತಿಂಗಳು ಒಂಜೊಂಜು ಸಾರ ಕಾಸು ಮಾಡೋದು ಇತ್ತುಂಟು. ಅವು ಬರಂದಿನಿಗೆ 6 ತಿಂಗಳು ಆಂಡು ಈ 6 ತಿಂಗಳು ಮೇರೆ ನಾನು ಅಂಚಿಂಚಿ ಪೋರೆ ಬುಡ ತಿಚ್ಚಿಜೆ ಬಡ್ಡಿಂಡ ಬಂದು ನೀ ದಾಟ ಗೊತ್ತಂದೆ ಕತ್ತ ಬಣ್ಣ ದಾದ 6 ತಿಂಗಳದ 6 ಸಾರ ಓರನ್ನೇ ಬೈ ಎನ್ನಪ್ಪೆ ಅಪ್ಪೆ ಗಂಟ್ಲೆ ಎನ್ನಪ್ಪೆ ಕಾಂತ ಬಣ್ಣ ಅವು ಎನ್ನಪ್ಪೆ ಕಾಂತ ಬಣ್ಣ ಅವು ಎನ್ನಪ್ಪೆ 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 ಕಾಂತ ಬಣ್ಣ ಎನ್ನಪ್ಪೆ ಕಾಂತ ಬಣ್ಣ ಹುಟ್ಟು ಬೋಡ ಬಚ್ಚ ಎನ್ನಪ್ಪೆ ಮನಿ ಪನ ಇದೇ ಪೋಸ್ಟ್ ಮ್ಯಾನ್ ಎಂಬ್ಲಿ ಕಿತ್ತಲ್ದಾಗ ಪೂರ ಒಟ್ಟು ಸೇರಿದೆ ಪುನಃ ಕಾಂತ ಬಣ್ಣ ಎನ್ನಪ್ಪೆ ಎನ್ನಪ್ಪೆ ಗಂಟ್ಲೆ ದುಡ್ಡು ಬರತ್ತ ಮನಿ ಪಟ್ಟಿ ಇಂಚನೆ ಬಿಟ್ಟು ನಾವು ಕೂಡೊಂಜಿ ಪುನಃ ಬಾಡುವೆ ನಾನು ದೇ ಪೋಸ್ಟ್ ಮಾಸ್ಟರ್ ಎಂಬ್ಲಿ ಕಿತ್ತಲ್ದಾಗ ಪೂರ ಒಟ್ಟು ಸೇರಿದೆ ಪುನಃ ಜಾಸ್ತಿ ಬಂದ ಈರ 6,000 ಕೊರಿಯಂದ ಎಲ್ಲಂಜಿ ಸಾವುಗೊಂದೆ ಉಪಕಾರ ಬೇರೆ ಪೋ ಮಾರೆ ಜಪ್ಪ ಇದಾಗ ನಲ್ಲ ಪರ್ಮನೆಂಟ್ ಆದ ಜತೆ ಯೂನಿಫಾರ್ಮ್ ತೆಗೆದ ಜತೆ ಯಾನ್ ಸಿಎಂ ದ ಪಾತೆ ಇದಕ್ಕೆ ಪರ್ಮನೆಂಟ್ ಬೇರೆ ಪದವರ್ತ ಅಂದೆ ಅಂದಪ್ಪ ಗ್ಯಾರಂಟಿ ಗ್ಯಾರಂಟಿ ಅವಣ್ಣ ನಂಬೋಲಿ 6 ಪಂಡೆ ಡಾರೆನ್ ಕಲ್ಲು ಬರ್ನ ನಂಬೋಲಿ ಅದ ಭೂತನ ಅಪರಟ ಸೈನ್ ಆರೆಗೆ ಬರ ಉಂಡೆ ಎಬ್ಬೆಟ್ಟತ್ತ ಅವೇ ಬಾಡ್ಗ ಅವೇ ಬೆಟ್ಟಿದೆ ಪುನಮೀಪ ಒಂದುಂಟು ಬರಡೆ ಒಂದು ಚೂರು ಪುನಮೀಪ ಪಂಪಿನ ಊರು ದುಲೈ ಕಚಡ ಕಿಚಡಿ ಪಾರ್ಟಿ ದುಲೈ ಸೀಟ್ ಬಹುಶಃ ಕೆಲವು ಜನ ತುಳು ಬರದೇ ಇರೋರು ಇದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತು ನನಗೆ ಗೊತ್ತಿಲ್ಲ. ಬಟ್ ವಿಜಯಕುಮಾರ್ ಸರ್ ಹೇಳ್ಬೇಕು, ಹೆಂಗೆ ಬಂದಿದೆ? ಪರವಾಗಿಲ್ವಾ? ಮಕ್ಕಳು ಮಾಡ್ಬೋದಾ ಸ್ಟೇಜಲ್ಲಿ ತುಳು ನಾಟಕ? ಪಾಲಿಷ್ ಮಾಡೋಣ. ಥ್ಯಾಂಕ್ ಯು. ಇದನ್ನು ನಾವು ತುಂಬ ಟೈಮ್ ಕೊಡೋಕ್ಕಾಗಿಲ್ಲ. ಇದಕ್ಕೆ ಮತ್ತು 2ನೇ ನಾಟಕಕ್ಕೆ ಎಲ್ಲರಲ್ಲಿ ಸಮಸ್ಯೆ ಆಗೋಯ್ತು ನಮಗೆ. ಸುಮಾರು ಟೀಚರ್ಸ್ ಬರ್ತೀವಿ ಅಂದವರು ಏನೇನೋ ಅವರ ಪರ್ಸನಲ್ ಪ್ರಾಬ್ಲಮ್ಗಳಿಂದ ಬರೋಕ್ಕಾಗಲಿಲ್ಲ. ಅರ್ಧ ಮಾಡಿಬಿಟ್ಟಿದ್ದಾರೆ, ಹೋಗಿಬಿಟ್ಟಿದ್ದಾರೆ. ಅದನ್ನು ನಾನು ಮುಟ್ಟೋದಾ ಬೇಡವಾ, ಮುಟ್ಟಿದರೆ ಪಾಪ ಅವ್ರು ಏನು ಡಿಸೈನ್ ಮಾಡ್ಕೊಂಡಿದ್ದಾರೋ ಅನ್ನೋದೆಲ್ಲ ಇತ್ತು. ಹಾಗಾಗಿ ನಮಗೆ ಮೈಮಲ್ಲೂ ಹಾಗೆ ಆಯಿತು. ನಿತಿನ್ ಬಂದರು ಫಸ್ಟಿಗೆ, ಆಮೇಲೆ ನಿತಿನ್ ಏನೋ ಸಮಸ್ಯೆ ಆಗಿ ನಿತಿನ್ ಹೋದರು. ಕೊನೆಗೆ ಅದು ನಾನೇ ಮತ್ತೆ ರಿಪೇರಿ ಮಾಡಿ ಮೈ ಮುಗಿಸ್ಬೇಕಾಯ್ತು. ಮುಂದಿನ ನಾಟಕನೂ ಹಾಗೆ ಆಗೋಯ್ತು. ಬಿದ್ದು ಬರಬೇಕಾಗಿತ್ತು, ಬಿದ್ದವರಿಗೆ ಹುಷಾರಿರಲಿಲ್ಲ, ಅವರೂ ಬರಲಿಲ್ಲ. ಕೊನೆಗೆ ನಾವು ಕಾದು ಇನ್ನು ಬಿದ್ದು ಬರೋದೇ ಇಲ್ಲ ಅಂತ ಗೊತ್ತಾದಾಗ ಅದ್ರ ಮೇಲೆ ವರ್ಕ್ ಮಾಡಿದ್ವಿ. ಅಪ್ಪನಿಗೆ ತಕ್ಕ ಹಾಗೆ ಮಕ್ಕಳು ಬದಲಾಗ್ತಾರೆ, ಹಾಗೆ ಡೈರೆಕ್ಟರ್ ಚೇಂಜ್ ಆದಾಗೆ ಕಂಟೆಂಟ್ ಕೂಡ ಚೇಂಜ್ ಆಗುತ್ತೆ. ಇದು ಯದಾ ಯದಾ ಹಿ ಧರ್ಮಸ್ಯ ಅಂತ ಒಂದು ನಾಟಕ. ಇದರ ಒರಿಜಿನಲ್ ಶಸ್ತ್ರಗಳ ಸಂತಾನ. ರಾಮೇಶ್ವರ್ ಪ್ರೇಮ್ ಅವರ ಹಿಂದಿ ನಾಟಕನ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನಾವಿರುವ ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಯುದ್ಧೋನ್ಮಾದ ಎಲ್ರಿಗೂ ಜಾಸ್ತಿ ಆಗಿಬಿಟ್ಟಿದೆ. ಆ ಯುದ್ಧೋನ್ಮಾದ ಓಕೆ, ಅದು ಆದಮೇಲಿನ ಕಷ್ಟ ಯಾಕೆ? ನಾವೆಲ್ಲರೂ ಯುದ್ಧನ ಬಹಳ ಇಷ್ಟಪಡ್ತೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯರು ಮಾಡಿದ ಯುದ್ಧ, ಅದರಿಂದ ಆದ ಅನಾಹುತಗಳನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಮತ್ತೆ ಯುದ್ಧದ ಕಡೆ ಮುಖ ಮಾಡಿ ನಿಂತ್ಕೋತೀವಿ. ಏನೋ ಖುಷಿ ನಮಗೆ, ಯಾರನ್ನು ಗೆಲ್ಲೋದು ಅಂದರೆ ಭಾರಿ ಖುಷಿ. ಗೆಲ್ಲದೇ ಇದ್ರೆ ಏನಾಗುತ್ತೆ? ಗೆಲ್ಲೋಕ್ಕೆ ಹೋದಾಗ ಏನೋ ಕಳ್ಕೋತೀವಿ. ಗೆಲ್ಲದೇ ಇದ್ದಾಗ ಏನಾಗುತ್ತೆ? ನಿನ್ನ ಜಾಗದಲ್ಲಿ ನೀನಿರೋ, ನನ್ನ ಜಾಗದಲ್ಲಿ ನಾನು ಇರ್ತೀನಿ, ಹೆದರ್ಸ್ತೀವಿ, ಇರ್ತೀವಿ. ಇಲ್ಲ, ಅವ್ರನ್ನ ಗೆಲ್ಲಬೇಕು, ಇನ್ನೊಬ್ಬರನ್ನ ಗೆಲ್ಲಬೇಕು ಅನ್ನೋ ಒಂದು ಆ ಉನ್ಮಾದ ನಮ್ಗೆ ಬಂದುಬಿಟ್ಟಿದೆ. ಯುದ್ಧದ ಬಗ್ಗೆ ನಿಜವಾಗ್ಲೂ ನೀವು ಓದ್ತಾ ಹೋದರೆ ಕೊನೆಗೆ ಉಳಿಯೋದು ಬೂದಿ ಮಾತ್ರ. ಯುದ್ಧ ಮಾಡೋಕ್ಕೆ ಹೋದಂತಹ ಸೈನಿಕರಿರ್ಬೋದು, ಅವರ ಮನೆಯವರಿರ್ಬೋದು, ಆ ಕಷ್ಟದ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಸುಮಾರು ಸೈನಿಕರನ್ನ ಬಲಿ ಕೊಟ್ಬಿಟ್ಟಿದ್ದೀವಿ ನಾವು ನಮ್ಮ ಯುದ್ಧೋನ್ಮಾದಕ್ಕೆ. ಆ ಮನೆಯವರು, ಅವರ ಮಕ್ಕಳು, ಆ ಹೆಂಡತೀರು, ಆ ವೃದ್ಧ ತಂದೆ ತಾಯಿಗಳು, ಅವ್ರ ಬಗ್ಗೆ ಒಂದು ಸಲ ಯೋಚನೆ ಮಾಡಿ. ಯುದ್ಧ ಬೇಕಾ? ಇಲ್ಲಿ ಸೌತಲ್ಲಿದ್ದೀವಿ, ಭಾಳ ಈಸಿಯಾಗಿ ಯುದ್ಧ ಆದರೆ ಇಲ್ಲ ನಾರ್ತಲ್ಲಿ ಯುದ್ಧ ಆಗುತ್ತೆ ಅಂದ್ಕೋತೀವಿ. ಆ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಒಂದಿರುತ್ತೆ, ಅದು ನಮ್ಮ ಕತ್ತಿನ ಪಟ್ಟಿ ಹಿಡಿಯೋಕ್ಕೆ ಹೆಚ್ಚಿನ ಟೈಮ್ ತಗೊಳ್ಳೋದಿಲ್ಲ. ಯಾವುದೋ ಒಂದು ಮಲಯಾಳಂ ಪೋಯೆಟ್ ಒಬ್ಬರು ಬರೆದಿರುವಂಥ ಒಂದು ಶಾರ್ಟ್ ಸ್ಟೋರಿ ಓದಿದ್ದೆ.
ಅದ್ರಲ್ಲಿ ಅವ್ರು ಬರೀತಾರೆ, ಭಾಳ ಹಿಂದೆ ಬರೆದಿರೋ ಕಥೆ ಅದು, ಇಷ್ಟೇ ಚಿಕ್ಕ ಕಥೆ. ಓ, ಕಾಲಿನ ಹೆಬ್ಬೆರಳಿಗೆ ಬೆಂಕಿ ಹತ್ಕೊಂಡಿದೆ. ಓ ಹೌದಾ, ಅದು ಮೇಲೆ ತನಕ ಬರೋಕ್ಕೆ ತುಂಬ ಟೈಮ್ ಇದೆ, ಬಾ ಚಿತ್ರಹಾರಲ್ಲಿ ನಾವು ಒಂದಷ್ಟು ಹಾಡು ನೋಡೋಣ ಅಂತ. ಅದೆಲ್ಲೋ ನಡೀತಾ ಇದೆ, ನನ್ನ ಹತ್ರ ಬರೋದಕ್ಕೆ ತುಂಬ ಟೈಮ್ ಇದೆ. ಆ ಭ್ರಮೆ ಬೇಡ. ಆ ಬೆಂಕಿ ಯಾವಾಗ ಹೊತ್ಕೊಳ್ಳುತ್ತೆ, ಯಾವಾಗ ನಮ್ಮನ್ನು ಆವಾಹಿಸುತ್ತೆ, ಆ ಟೈಮಲ್ಲಿ ನನ್ಸೋಕೆ ಅಕ್ಕಪಕ್ಕದಲ್ಲಿ ಯಾರೂ ಇರೋದಿಲ್ಲ, ಯಾಕಂದರೆ ಅವರನ್ನು ಬೆಂಕಿ ಆವರಿಸ್ಕೊಂಡಿರುತ್ತೆ. ಇದು ಒಂದು ಸಣ್ಣ ಬ್ಯಾಕ್ ನೋಟಲ್ಲಿ ನಾನು ಈ ನಾಟಕನ ಡಿಸೈನ್ ಮಾಡಿದೆ. ಶಸ್ತ್ರ ಸಂತಾನನ ಯದಾ ಯದಾ ಹಿ ಧರ್ಮಸ್ಯ, ಎಷ್ಟೇ ಆಗಿ ಬೂದಿಯಾಗಿ ಹೋದ್ರೂ ಮತ್ತೆ ಹುಟ್ಟೋದು ಆ ಜಾಗದಲ್ಲಿ ಯಾರು? ಪ್ರಕೃತಿ ಮಾತ್ರ. ಕೊನೆಗುಳಿಯೋದು ಪ್ರಕೃತಿ. ನಾವು ಹೋಗಿರ್ತೀವಿ, ಅನುಭವಿಸೋಕೆ ಯಾರು? ಯುದ್ಧ ಶುರು ಮಾಡಿದ ಯಾರೂ ಇರೋದಿಲ್ಲ ಅಲ್ಲಿ. ಅದನ್ನು ಆಳೋದು ಯಾರು ಯುದ್ಧ ಮುಗಿದ ಮೇಲೆ? ಈ ಒಂದು ಸಣ್ಣ ಯೋಚನೆಯೊಂದಿಗೆ ಈ ನಾಟಕನ ಡಿಸೈನ್ ಮಾಡಿದ್ದೀವಿ ನಾವು. ಸ್ವಲ್ಪ ಇಡೀ ನಾಟಕ ಶಸ್ತ್ರ ಸಂತಾನ ಮಾಡಿಲ್ಲ ನಾನು. ಕೆಲವು ಸೀನ್ಗಳನ್ನ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬಳಸ್ಕೊಂಡಿದ್ದೀವಿ. ವೆರಿ ಫ್ಯೂ 5-6 ಸೀನ್ಗಳನ್ನ ಅಷ್ಟೇ ಬಳಸ್ಕೊಂಡಿದ್ದೀನಿ. ಈಗ ನೋಡೋಣ. Ah!
ಅದಕ್ಕೆ ವ್ಯತಿರಿಕ್ತವಾದನ್ನೇ ಕಾಣುತ್ತೆ. ಎಲ್ಲವೂ ಸುರಕ್ಷಿತವಾಗಿದೆ. ಎಲ್ಲವೂ ಸುರಕ್ಷಿತವಾಗಿದೆ. ಸಾಕ್ಷಿಯಾಗಿರುವ ಅಕ್ಷೋಹಿಣಿ ಸೈನ್ಯಗಳ ಮಹಾರಥಿಗಳೇ, ಕೇಳಿ, ಧರ್ಮ, ನ್ಯಾಯ, ನೀತಿ, ಸತ್ಯಗಳನ್ನು ಪ್ರತಿಷ್ಠಾಪಿಸಲು ಹೋರಾಡಿದ ನಾಯಕ ನಾನು. ನಾಯಕ ಸಮಸ್ತ ಸಂಚಿತ ಪಾಪ ಪುಣ್ಯ ಧರ್ಮ ಕರ್ಮ ಭೂತ ಭವಿಷ್ಯ ವರ್ತಮಾನಗಳನ್ನು ಆಯೋಜಿಸುವವರು ನಾವಿದ್ದೇವೆ. ನಾನು ನಾಯಕ. ಸಿಕ್ಕಿಬಿಟ್ಟರೆ ಸಾಕು ನಮಗೆ ಯಾವುದಾದರೂ ಒಂದು ನರಸಂಹಾರಕ ಅಸ್ತ್ರ. ನಾವು ಗೆದ್ದಂತೆ. ಸರ್ವೋತ್ತಮರು ನಾವು, ಸಬಲರು ನಾವು. ಅಸ್ತ್ರ ಶಸ್ತ್ರಗಳ ಜೊತೆಗೆ ಎರಡು ಪಕ್ಷಗಳನ್ನು ಗೆಲ್ಲುವವರು ನಾವು. ಶಸ್ತ್ರಾಸ್ತ್ರಗಳ ಜೊತೆಗೆ ಎಲ್ಲೆಡೆ ನಿಲ್ಲುವವರು ನಾವು. ಅಸ್ತ್ರಗಳು ನಮಗಿಷ್ಟ. ಅಸ್ತ್ರಗಳೊಂದಿಗೆ ನಿಲ್ಲುವವರು ನಾವು. ಇಂಧನ ಜ್ಯೋತಿ ಕಾನನ ಶಕ್ತಿಗಳನ್ನು ಕೊಲ್ಲುವವರು ನಾವು. ಅತ್ಯಂತ ತೀಕ್ಷ್ಣ ಅಸ್ತ್ರ ಆಯುಧಗಳಾಗಿದ್ದರು.
ಬಲಿಷ್ಠ ಚಕ್ರಗಳು ನನ್ನ ದೇಹದ ಮೇಲೆ ಹೋಗಿ ನನ್ನ ದೇಹದ ಕೆಳಭಾಗವು ಚಚ್ಚಿ ಹೋಗಿವೆ. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವ ಮುನ್ನ ನನ್ನ ಹೆಂಡತಿಯ ಮುಖವನ್ನು ಒಮ್ಮೆ ನೋಡುತ್ತೇನೆ. ಅಯ್ಯೋ ಧಿಕ್ಕಾರ! ಈ ಜೀವಕ್ಕೆ ಯಾರಾದರೂ ಬನ್ನಿ, ನನ್ನ ಎದೆಗೆ ನಾಟಿರುವ ಬಾಣವನ್ನು ಕಿತ್ತು ತೆಗೆಯಿರಿ, ಬನ್ನಿ. ಅಯ್ಯೋ ಅಯ್ಯೋ ಯುದ್ಧ ಮಾತೆ, ನಾನೀ ನೋವನ್ನು ತಾಳಲಾರೆ. ನಾನು ಸತ್ತು ಹೋಗುವ ಮುನ್ನ ಆ ನನ್ನ ಪುಟ್ಟ ಮಗುವಿನ ಮುಖವನ್ನೊಮ್ಮೆ ನೋಡಬೇಕಾಗಿದೆ. ಅಯ್ಯೋ ಓ ದೇವರೇ, ನನ್ನ ಪ್ರಾಣ ಪಕ್ಷಿಯಾದಷ್ಟು ಬೇಗ ಹಾರಿ ಹೋಗಲಿ. ನನಗೆ ಮುಕ್ತಿಯನ್ನು ಕರುಣಿಸು ಪ್ರಭು. ಅಯ್ಯೋ ಅಯ್ಯೋ ಮಹಾರಾಜರೇ, ಮಹಾರಾಜರೇ, ಎಂದು ನಮಗೆ ದರ್ಶನ ನೀಡಿದಿರಿ. ಮಾತೆ ಗಾಂಧಾರಿ, ನಿನ್ನ ಕಣ್ಣ ಪಟ್ಟಿಯನ್ನು ಬಿಚ್ಚಿ ನೋಡು, ನಮ್ಮನ್ನೊಮ್ಮೆ ಮುಟ್ಟಿ ದುರ್ಯೋಧನನಂತೆ ನಾವು ಬೆತ್ತಲೆ ಬರುತ್ತೇವೆ ನಿಮ್ಮ ಮುಂದೆ ದುರ್ಯೋಧನನಂತೆ. ನಮ್ಮ ಮಾಂಸ ಖಂಡವು ವಜ್ರದಂತೆ ಗಟ್ಟಿಯಾಗಲಿ, ದುರ್ಯೋಧನನಂತೆ. ಬಾ ತಾಯಿ, ಬಾ ಗಾಂಧಾರಿ ಮಾತೆ, ಬಾ ತಾಯೇ, ಬಾ ಗಾಂಧಾರಿ ಮಾತೆ. ಧೃತರಾಷ್ಟ್ರ ಕುರುಡ, ಮಹಾರಾಜ ಕುರುಡ, ಧೃತರಾಷ್ಟ್ರ ಕುರುಡ, ಮಹಾರಾಜ ಕುರುಡ. ನಾವು ಕುರುಡರು, ಸ್ವಲ್ಪ ಕಿವುಡರು. ನಾವು ಕುರುಡರು, ಸ್ವಲ್ಪ ಕಿವುಡರು. ನಾವು ಕುರುಡರು, ಸ್ವಲ್ಪ ಕಿವುಡರು. ನಾವು ಕುರುಡರು. ಓದಿಸುತ್ತಿರುವ ಮಹಿಳೆಯರೇ, ಅತ್ತ ಹೋಗದಿರಿ, ಅತ್ತ ಹೋಗದಿರಿ ತಾಯಿ, ಅತ್ತ ಹೋಗದಿರಿ. ಅದನ್ನು ತಡೆಯಲು ನಿಮಗೆ ಅಸಾಧ್ಯ. ಭಯಾನಕ ಯುದ್ಧದ ನೆತ್ತರ ಹೊಳೆಯನ್ನು ನೋಡಲು ಅಸಾಧ್ಯ. ಹೋಗದಿರು ತಾಯಿ. ಹೇ ಗಾಂಧಾರಿ ಮಾತೆ, ಅತ್ತ ಹೋಗದಿರು ತಾಯಿ, ಅತ್ತ ಹೋಗದಿರು. ರೋಧಿಸುತ್ತಿರುವುದು ಕುಂತಿ ಮಾತೆಯಲ್ಲವೇ? ಅವಳ ರೋದನದ ದನಿಯ ಗಟ್ಟಿದನಿಗೆ ಎತ್ತರದ ಗಟ್ಟಿ ಮರಗಳ ಅಡ್ಡ ನಡುಗುತ್ತಿದೆ. ರೋಧಿಸದಿರು ತಾಯಿ, ರೋಧಿಸದಿರು. ಘೋರ ಯುದ್ಧದಲ್ಲಿ ಮಧ್ಯರಾತ್ರಿಯಲ್ಲಿ ರೋಧಿಸುತ್ತಿರುವ ತಾಯಂದಿರೆ, ಅತ್ತ ಹೋಗದಿರಿ, ಅತ್ತ ಹೋಗದಿರಿ ತಾಯಂದಿರೆ, ಅತ್ತ ಹೋಗದಿರಿ, ಅತ್ತ ಹೋಗದಿರಿ. ಅಳದಿರು ತಾಯಿ, ಬೇಡ, ಅಳಬೇಡ. ನೀನು ಕುಂತಿಯೋ ಇಲ್ಲ ಗಾಂಧಾರಿಯೋ, ಮಾದ್ರಿ, ದುಶ್ಶಲೆ, ಉತ್ತರ ಪಾಂಚಾಲಿಯೋ, ಯಾರೇ ಆಗಿರು, ನೀ ನಮಗೆ ತಾಯಿ. ಅಳದಿರು ತಾಯಿ. ಎಲ್ಲಿ ನನ್ನ ತಾಯಿ, ಎಲ್ಲಿ ನನ್ನ ತಾಯಿ? ಅಮ್ಮ ತಾಯಿ, ಅಯ್ಯೋ. ಮನುಜರಲ್ಲಿ ಇರಲಿಲ್ಲ ಸಂಬಂಧಗಳು. ಅವರಾಗಿ
ಕೃಷ್ಣನನ್ನು, ಈ ಕರ್ಮಯೋಗ್ಯ ಮಿತ್ರನನ್ನು ಕೇಳಿ. ಮೈಗೆ ಗಂಧ ಲೇಪಿಸಿಕೊಳ್ಳುವ ನಿಮ್ಮ ಹೆಂಡಂದಿರು ಖಡ್ಗ, ಕವಚ ಕುಂಡಲ, ಅಮೋಘಾಸ್ತ್ರಗಳನ್ನು ಯಾಕೆ ಹೇರುತ್ತಾರೆ? ಕೇಳಿ ನಿಮ್ಮ ಕೃಷ್ಣನನ್ನು. ಅಯ್ಯೋ, ನನ್ನ ಮಗ ಘಟೋತ್ಕಚ, ಎಲ್ಲಿದೆ ಅವನ ಹೆಣ? ಅದನ್ನಾದರೂ ಕೊಡಿ. ಅಮೋಘಾಸ್ತ್ರದಿಂದ ಸುಟ್ಟು ಹೋದ ನನ್ನ ಮಗನ ದೇಹ ನನಗೆ ಬೇಕು. ವರ್ಷಗಳಿಂದ ಎದೆಗಪ್ಪಿಕೊಂಡಿದ್ದ ನನ್ನ ಮಗ यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಇದು ಯದಾ ಯದಾ ಹಿ ಧರ್ಮಸ್ಯ. ನಾವೆಷ್ಟೇ ರಕ್ತಪಾತ ಮಾಡಿದರೂ ಕೊನೆಗೆ ಅಳಿಯೋದ್ರ ಜೊತೆಯಲ್ಲಿ ಉಳಿದು ಮತ್ತೆ ಬೆಳೆಯೋದು ಪ್ರಕೃತಿ ಮಾತ್ರ. ಅದೊಂಥರ ಬೂದಿಯಿಂದ ಮತ್ತೆ ಅವಳು ಹುಟ್ಟುತ್ತಾಳೆ, ಬೆಳೀತಾಳೆ, ಮತ್ತೆ ನಮ್ಮನ್ನು ಬೆಳೆಸ್ತಾಳೆ. ಆದ್ದರಿಂದ ಸೇ ನೋ ಟು ವಾರ್. ಯುದ್ಧ ನಮಗೆ ಬೇಡ. ಈಗ ಎಲ್ಲ ಕಲಾವಿದರು ಅಂತ ಹೇಳ್ಬೋದು. ಈಗ ಅವ್ರನ್ನ ತಮ್ಮ ಪರಿಚಯ ಮಾಡಿಕೊಡ್ತಾರೆ. B.Com ಕಂಪ್ಲೀಟ್ ಆಯಿತು, ಆ್ಯಕ್ಟಿಂಗ್ ಕಲಿಬೇಕು ಬಂದಿದೆ.
ನಂದು ಸ್ವಸ್ತಿಕ್ ಶೆಟ್ಟಿ ಅಂತ, ಪುತ್ತೂರು, BCom ಆಗಿದೆ. ಹಾಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದೆ, ಕಲಿಬೇಕು ಅಂತ ಬಂದಿದೆ, ಮಾಡಬೇಕು ಅಂತ. ನನ್ನ ಹೆಸರು ರೈಫ್, ನಾನು ತೊಕ್ಕೋಟಿಂದ ಬಂದ. ಈಗ ಫಸ್ಟ್ ಪಿ ಯು ಇದ್ದೇನೆ ಮತ್ತು ಆ್ಯಕ್ಟಿಂಗ್ ಕಲೀಲಿಕ್ಕೆ ಬಂದದ್ದು. ನನ್ನ ಹೆಸರು ರಿತೇಶ್ ನಂದಿಕೂರ್ ಅಂತ. ನಾನು ನಂದಿಕೂರಿಂದ ಬಂದಿದ್ದೇನೆ. BCom ಆಗಿದೆ, ಆ್ಯಕ್ಟಿಂಗ್ ಕಲೀಲಿಕ್ಕೆ ಅಂತ. ನನ್ನ ಹೆಸರು ವಸಿಷ್ಠ, ಇನ್ನು 7th, ಆ್ಯಕ್ಟಿಂಗ್ ಕಲೀಲಿಕ್ಕೆ ಬಂದ. ನನ್ನ ಹೆಸರು ಸಂಕೇತ, ಹಾವೇರಿ ಡಿಸ್ಟ್ರಿಕ್ಟ್, BCom ಆಗಿದೆ, ಉಷಾಮ್ಮ ಸ್ಟೂಡೆಂಟ್. ನನ್ನ ಹೆಸರು ಗೌತಮಿ ಜೇಜಿ, ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ. ನಾನು ಈಗ 10ನೇ ತರಗತಿ ಮುಗಿಸಿದ್ದೀನಿ. ಸಮರ್ ವೆಕೇಷನ್ ಅಂತ ಬಂದಿದ್ದೆ, ಆದರೆ ಉಷಾ ಮ್ಯಾಮ್ ಬಗ್ಗೆ ಗೊತ್ತಾಯಿತು, ತಕ್ಷಣ ಆಪ್ ಇನ್ಸ್ಟಿಟ್ಯೂಟ್ಗೆ ಐ ಜಾಯಿನ್. ನನ್ನ ಹೆಸರು ಶರಣ್ ಶೆಟ್ಟಿ ಅಂತ, ಆ್ಯಕ್ಟಿಂಗ್ ಕಲಿಬೇಕಂತ ಬಂದಿದ್ದೀನಿ. ಸಾಗರ್ ಫ್ರಮ್ ಮಡಂತ್ಯಾರ್, ಉಷಾ ಮನೆಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಅಂಕಿತ್ ಪಲಾಯ್ ಅಂತ, ಆ್ಯಕ್ಟಿಂಗ್ ಕಲಿಯಕ್ಕೆ ಬಂದಿದ್ದು, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ತರಬೇತಿಯನ್ನ ಪಡೆದು ಅಭಿನಯದಲ್ಲಿ ಪಳಗಿ ಅಭಿನಯವನ್ನ ಪ್ರದರ್ಶಿಸಿದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಪ್ರಮಾಣ ಪತ್ರವನ್ನ ಕೂಡ ವಿತರಿಸಲಾಯಿತು. ವಶಿಷ್ಠನ ನಾವು ಕದ್ದು ಮುಚ್ಚಿ ಸೇರಿಸಿದ್ದು. ಅವನು 6ನೇ ಕ್ಲಾಸಿಂದ ಮುಗಿಸಿದ್ದ ಅಷ್ಟೇ. ಅವನ ಹೈಟ್ ನೋಡಿ ಯಾರಿಗೂ ಹೇಳೋಂಗಿಲ್ಲ. ಅವ್ರ ಪೇರೆಂಟ್ಸ್ ತುಂಬ ಕೇಳ್ಕೊಂಡ್ರು. ಸೊ ನಾವು ಒಂಥರ ಈ ಕದ್ದು ಮುಚ್ಚಿ ಗೂಡ್ಸ್ನ ಸ್ಮಗ್ಲಿಂಗ್ ಮಾಡ್ತೀವಲ್ಲ, ಆ ಥರ ಅವ್ರನ್ನ ಒಳಗಡೆ ಸ್ಮಗ್ಲಿಂಗ್ ಮಾಡಿದ್ದೆ. ಯಾಕಂದ್ರೆ ನಾನು ಎಲ್ರಿಗೂ 18 ವರ್ಷ ಅಂತ ಹೇಳಿದ್ದೆ. ಅವನ ಇಲ್ಲ, ನಾನು ಅವ್ರ ತಾಯಿ ತಂದೆ ಎಲ್ಲರೂ ಇಲ್ಲ, ಮಾಡ್ತಾನೆ, ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ. ಹಾಗಾಗಿ ಅವನು ಸಂಕೇತ ಬೆಂಗಳೂರಿನ ಹುಡುಗಿ, ಹಾವೇರಿ ಅವಳಿಗೆ ನಮ್ಮ ಜೊತೆ ಬೆಂಗಳೂರಲ್ಲಿದ್ದಾಳೆ. ಅವಳಿಗೊಂದು ಚೂರು ಕನ್ನಡ ಬರಲ್ಲ, ಆದರೆ ಶಾಂತಕ್ಕನ ತುಳುನ ನಿಮಗೆ ಅವಳು ಒಪ್ಪಿಸಿದಾಳೆ. ಅವಳಿಗೆ ತುಳು ಒಂದು ಚೂರು ಬರೋದಿಲ್ಲ, ಒಂದು ಅಕ್ಷರನ ಅರ್ಥನೂ ಆಗೋದಿಲ್ಲ ಅವಳಿಗೆ. ಅವಳು ಶಾಂತಕ್ಕ. ಆಮೇಲೆ ಗೌತಮಿ 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅವ್ರು ನಮ್ಮ ಅರುಣ್ ಚಕ್ರವರ್ತಿ IG ಅವರ ಮಗಳು. ಹಾಗಾಗಿ ಅವಳನ್ನು ಕನ್ನಡ ತಿದ್ದೋದ್ರಿಂದ ಹಿಡಿದು ಅವಳನ್ನು ಆ ಮನಸ್ಥಿತಿಗೆ ಕೂರಿಸೋದ್ರಿಂದ ಹಿಡಿದು ನಾವು ಅವಳನ್ನ ತಯಾರು ಮಾಡಿದ್ದೀವಿ. ಅವಳಿಗೆ ಹಿಡಿಂಬೇನೇ ಕೊಟ್ವಿ, ನೀನೇ ಮಾಡಬೇಕು ಅಂತ. ಬಹುಶಃ ಅವರ ಪೇರೆಂಟ್ಸ್ಗೆ ಮತ್ತು ಅವರ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತುಂಬ ಖುಷಿಯಾಗಿರುತ್ತೆ ಅನ್ಕೋತೀನಿ ನಾನು ಅವಳ ಬೆಳವಣಿಗೆಯನ್ನು ನೋಡಿ. ಯಾಕಂದರೆ ಅವಳು ಯಾವುದರಲ್ಲಿ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಫೋಕಸ್ಡ್ ಆಗಿರಲಿಲ್ಲ. ಅವರೇ ಹೇಳ್ತಿದ್ರು, 1 ತಿಂಗಳು ಅವಳಿಗೆ ಇಲ್ಲಿ ಬಂದಿದ್ದಾಳಲ್ಲ, ಅದೇ ನಮಗೆ ಆಶ್ಚರ್ಯ ಅಂತ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದಾಳೆ ಹಿಡಿಂಬೆನ. ಅದಕ್ಕೋಸ್ಕರ ಅಳೋದನ್ನು ಕಲ್ತ್ಕೊಂಡ್ಬಿಟ್ಲು. ಕಣ್ಣಲ್ಲಿ ನೀರು ಹಾಕಿ ನಂಗೆ ಬರೋದೇ ಇಲ್ಲ ಅಂತ ಕೂತಿದ್ಲು. ಅದನ್ನು ಟೆಕ್ನಿಕಲಿ ಅಳಿಸಿ ಅವಳನ್ನು ಆ ಪಾತ್ರಕ್ಕೆ ರೆಡಿ ಮಾಡಿದ್ದಾಯಿತು. ಹಾಗೆ ಇನ್ನು ತೀರಾ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ನಮ್ಮ ರಹೀಫಾ ಬಂದಾಗ ಹೇಗಾದ ಗೊತ್ತಾ ಅಂತ ಹೇಳ್ಬೋದು ಈಗ ನಾನು ಚಿನ್ನಾರಿ ಮುತ್ತ. ಅವನ ಕಣ್ಣು ರಿಪೇರಿ ಮಾಡೋಕ್ಕೆ ನಮಗೆ ತುಂಬ ಟೈಮ್ ತಗೋದು. ಭಾಳ ನ್ಯೂಟ್ರಲ್ ಕಣ್ಣಿತ್ತು. ಎಲ್ಲರೂ ರಹೀಫಾ ಕಣ್ಣು ಅಂತ. ಅದು ಅವ್ರ ಅಮ್ಮ ತುಂಬ ಆಸೆ ಪಟ್ಕೊಂಡು ಸೇರಿಸಿದ್ದಾರೆ ಅವನ್ನ. ಆ್ಯಂಡ್ ಅವನು ಕಷ್ಟಪಟ್ಟು ಮಾಡಿದ್ದಾನೆ. ಅವನ ಮಲಯಾಳಂ ಆ್ಯಕ್ಸೆಂಟಲ್ಲಿ ನಮಗೆ ಕನ್ನಡ ಕೇಳೋದೇ ಭಾರಿ ಮಜಾ ಕೊಡ್ತಾಯಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಷ್ಟಪಟ್ಟಿದ್ದೀರಾ. ಇದು ಯಾವುದು ಸರ್ಟಿಫಿಕೇಟ್ಸ್. ಈಗ ಒಂದು ಸರ್ಟಿಫಿಕೇಟ್ ಕೊಡುವಂತಹ ಒಂದು ಪುಟ್ಟ ಕಾರ್ಯಕ್ರಮ. ಅವರು 1 ತಿಂಗಳು ಕಷ್ಟಪಟ್ಟಿದ್ದಕ್ಕೆ ನಾನು ಏನಾದರೂ ಕೊಡಲೇಬೇಕಲ್ಲ ಅವರಿಗೆ. ಒಂದು ಸರ್ಟಿಫಿಕೇಟ್ ಕೊಡೋಣ. ಒಂದು ನಿಮಿಷ. ನಾನೀಗ ವೇದಿಕೆಗೆ ಬಂದಿರುವ 3 ಗೆಸ್ಟ್ಗಳಲ್ಲಿ ಒಬ್ಬೊಬ್ಬರನ್ನ ಕರಿತಾ ಹೋಗ್ತೀನಿ. ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಬರಬೇಕು. ಸಾಗರ್, ಗೌತಮಿ, ರಿತೇಶ್ ನಂದಿಕೂರ್, ತುಷಾರ್ ಕರಂಗಲಡ್ಕ, ಸ್ವಸ್ತಿಕ್, ಇನ್ನೆಷ್ಟಿದೆ
ಥ್ಯಾಂಕ್ ಯು ಸರ್. ಈಗ ಇನ್ನೊಬ್ಬರು ಹಿರಿಯವರು ಲಕ್ಷ್ಮಣ್ ಕುಂದರ್ ಅವರು ಬರಬೇಕು. ರೂಪೇಶ್ಗೆ ಜ್ವರ ಇದೆ, ನಾನು ಕಷ್ಟ ಕೊಡಲ್ಲ. ವಶಿಷ್ಠ ಎನ್, ನಮ್ಮ ಪಾಪಚ್ಚಿ. ಅದಕ್ಕೆ ಕೊನೆಗೆ ಅವನ್ನ ಮುದ್ದಾಗಿ ಕೃಷ್ಣ ಮಾಡಿ ಕೂರಿಸ್ಬಿಟ್ಟೆ. ಶರಣ್ ಶೆಟ್ಟಿ, ಏನು ಮಾಡಿದ್ರು ಜಾಸ್ತಿನೇ ಮಾಡ್ತೀನಿ ಅಂತ. ಅವ್ನು ಬೇಡಕ್ಕಂದ ಕಮ್ಮಿ ಮಾಡೋ, ಇಲ್ಲ ನಾನು ಜಾಸ್ತಿನೇ ಮಾಡ್ತೀನಿ. ಶರಣ್ ಜಾಸ್ತಿಯಾಗಿ ಚಪ್ಪಾಳೆ ಕೊಡಿ, ಅವ್ನು ಜಾಸ್ತಿ ಮಾಡ್ತಾನೆ. ಬೈದೆ ಮಧ್ಯಾಹ್ನ, ಜಾಸ್ತಿ ಮಾಡಬೇಡುವೋ, ಬಂದು ಕಾಲ ಹತ್ರ ಕೂತ್ಕೊಂಡ. ಕೆಡದಾಗ ಮಾಡ್ತಿದ್ದೀನ, ಜಾಸ್ತಿ ಮಾಡ್ತೀವಿ, ಹೂನೋ ಮಾಡಬೇಡುವೋ ಅಂದೆ. ಆದರೂ ಸ್ವಲ್ಪ ಜಾಸ್ತಿನೇ ಮಾಡ್ದ. ಅಂಕಿತ್ ಪಲಾಯ್, ಇವನು ಕಮ್ಮಿ ಮಾಡೋದು, ಇವನು ಜಾಸ್ತಿ ಮಾಡೋದೇ ಇಲ್ಲ. ಎಷ್ಟು ಬೇಕು ಅದಕ್ಕಿಂತ ಕಮ್ಮಿನೇ ಮಾಡೋದು. ಅಂಕಿತ್, ನಾನು ಅಂಕಿತ್ ಅಂದ್ರೂ ಅಂಕಿತ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ, ಯಾರು? ರಹೀಫ್ ಉಳ್ಕೊಂಡ್ಬಿಟ್ಟಿದ್ದಾನೆ. ರಹೀಫ್ ಕಾಂತಬಣ ಪುಣ ಎಪ್ಪರೆ ತೋಡ್ತೋಗೋ, ಕಾಂತಬಣ ಪುಣ ಎಪ್ಪರೆ ತೋಡ್ತೋಗೋ. ಥ್ಯಾಂಕ್ ಯು ಸರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನಗೆ ಸಹಾಯ ಮಾಡಿರುವಂತಹ ಸರ್ವರನ್ನು ಒಂದು ಕಡೆಯಿಂದ ನಾನು ಕರೀಲೇಬೇಕು. ಯಾರ್ಯಾರು ಬಂದಿದ್ದೀರಿ ನನಗೆ ಕಾಣಿಸ್ತಾ ಇಲ್ಲ, ದಯವಿಟ್ಟು ಯಾರೆಲ್ಲ ಇದ್ದೀರಾ ಪ್ಲೀಸ್ ವೇದಿಕೆಗೆ ಮೇಲೆ ಬನ್ನಿ. ಜಗನ್ನಾಥ್ ಶೆಟ್ಟಿ ಬಾಳ, ಡೇ 1 ನನ್ನ ಯಾವುದೇ ಫೋನ್ ಕಾಲ್ಗೂ ತಕ್ಷಣ ರೆಸ್ಪಾಂಡ್ ಮಾಡಿ, ತಕ್ಷಣ ಕೆಲಸ ಮಾಡಿ, ನನ್ನ ಕೆಲಸಗಳನ್ನ ತುಂಬ ಹಗುರಾಗಿ ಮಾಡಿದವರು. ಅವರಿಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರ ಜೊತೆಯಲ್ಲಿ ಅವರ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ರೂ ಔಟ್ ಸಪೋರ್ಟ್, ನನಗೆ ಅವ್ರು ಕೊಟ್ಟರೆ ಸಪೋರ್ಟ್ ಅಷ್ಟಿಷ್ಟ ಅಲ್ಲ. ನಾನು ಮನೆಗೆ ಹೋಗಿ ಪ್ರಚಾರ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರೂ ನನ್ನ ಹಿಂದೆ ನಿಂತ್ಕೊಂಡು ಈ ಕೆಲಸನ ಸ್ವಲ್ಪ ಸಲೀಸಾಗಿ ಮಾಡಿಕೊಟ್ಟಿದ್ದಾರೆ, ಪಬ್ಲಿಸಿಟಿ ಕೆಲಸನ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮಗೆ ಹುಡುಗರಿಗೆ ಉಳ್ಕೊಳ್ಳೋಕ್ಕೆ ಒಂದು ಅಕಾಮಿಡೇಷನ್ ಕೊಟ್ಟು, ನಮಗೆ 1-2-3 ಕ್ಲಾಸ್ಗಳನ್ನು ಮೆಮೊರಿ ಬಗ್ಗೆ ಕಂಡಕ್ಟ್ ಮಾಡಿದ ಗೋಪಡ್ಕರ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೋಪಡ್ಕರ್ ಸರ್ ಮಕ್ಕಳಿಗೆ ಒಂದು ಮೆಮೊರಿ ಕ್ಲಾಸ್ ಎಲ್ಲ ಮಾಡಿದ್ದಾರೆ. ಆ ಋಣನ ನಾನು ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಅವರ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ 3 ಜನ ಹುಡುಗರು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದರು. ಟೀಚರ್ಸ್ ಬಂದಾಗ 1-2 ದಿನ ಅವರ ಇನ್ನೊಂದು ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದಾರೆ. ಸೊ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರೀಶ್ ಶೆಟ್ಟಿ ಬಂದಿದ್ದಾರಾ? ನನ್ನನ್ನು ಒಂದು ಕಡೆಯಿಂದ 2 ಶೋ ಮಾಡೋದಕ್ಕೆ ಸಹಾಯ ಮಾಡಿದ ಅಂಬಿಕಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನ ಹರೀಶ್ ಶೆಟ್ಟಿ ಅವರು ನಮಗೆ ಸ್ವಲ್ಪ ಸ್ಪಾನ್ಸರ್ ಮಾಡಿ ಸಹಾಯ ಮಾಡಿದ್ದಾರೆ. ಅವರಿಗೂ ತುಂಬ ತುಂಬ ಧನ್ಯವಾದಗಳು. ನಮಗೆ ಇರೋದಕ್ಕೆ ಮನೆ ಕೊಟ್ಟ ನನ್ನ ಕಸಿನ್ ಅಮೃತ ರೈನ ನಾನಿಲ್ಲಿ ಸ್ಮರಿಸಲೇಬೇಕು. ಅಮೃತ, ಪ್ಲೀಸ್ ಬಾ. ಅಮೃತ, ನಿನ್ನ ಸಹಾಯ ಇಲ್ದಿದ್ರೆ ನಾವು ಸ್ವಲ್ಪ ದಿವಸ ಮಂಗಳೂರು ಬದುಕೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಎಲ್ಲ ಸ್ಟಾಫ್ಗಳು ಅವರ ಮನೆಯಲ್ಲಿ ಇದ್ಕೊಂಡು ನಿಜವಾಗಲೂ ನಾವು ಮಂಗಳೂರಿನ ಹೀಟನ್ನು ತಡ್ಕೊಂಡಿದ್ದೀವಿ ಅವಳ ಮನೆಯಲ್ಲಿ, ಸ್ವಲ್ಪ AC ಅಂದಿಯೇ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಣ್ಣ, ಥ್ಯಾಂಕ್ ಯು ಸೋ ಮಚ್. 25 ದಿವಸ ನಮ್ಮನ್ನು ಊಟ ತಿಂಡಿ ಕೊಟ್ಟು ಕಾಪಾಡಿದ ಅನ್ನಪೂರ್ಣೇಶ್ವರಿ ರಾಜೇಶ್ವರಿ ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ಲೀಸ್ ಬನ್ನಿ. ಸೇಂಟ್ ಜೋಸೆಫ್ ಕೇಟ್ರಿಂಗ್ನ ರಾಜೇಶ್ವರಿ ಅವರು ವೇದಿಕೆ ಮೇಲೆ ಬರಬೇಕು. ನಾವು ಏನೇ ಕೇಳಿದ್ರು ಪಾತ್ರೆ ಪಡಗ ತಟ್ಟೆ ಎಲ್ಲವನ್ನೂ ಪ್ರೊವೈಡ್ ಮಾಡಿ ಕರೆಕ್ಟಾಗಿ ನಮಗೆ ಊಟದ ವ್ಯವಸ್ಥೆ ಮಾಡಿದವರು ಅವರು. ನಿಮಗೆ ಗೊತ್ತಿಲ್ಲ ಆ ಕಷ್ಟದಲ್ಲಿ ಅವ್ರು ಮಾಡಿರೋ ಹೆಲ್ಪನ್ನು ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅವರ ಮಗನಿಗೆ ನಾನು ಬೆಂಗಳೂರಲ್ಲಿ ಪಾಠ ಮಾಡಿದ್ದೆ, ಅದರಿಂದ ಬಹುಶಃ ಅವರು ಎಲ್ಲೋ ಒಂದು ಕಡೆ ನನ್ನಿಂದ ಒಂದು ಕಿಂಚಿತ್ ಸಹಾಯ ಆಗಲಿ ಅಂತ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ತುಂಬ ಸಹಕಾರ ನೀಡಿದವರು ತುಂಬ ಜನ ಇದ್ದಾರೆ. ಅವರು ಒಂದು ಕಡೆಯಿಂದ ನಾನು ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ. ವಶಿಷ್ಠನ ಅಪ್ಪ ಅಮ್ಮ ಧನ್ಯವಾದಗಳು, ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿ ನನಗೆ. ರಂಜಾನ್ ದಿನ ನಮಗೆ ಊಟ ಕೊಟ್ಟ ರಹೀಫನ ಅಮ್ಮ ರಹೀನಾ ದಯವಿಟ್ಟು ನಮಸ್ಕಾರ, ಅಲ್ಲಿಂದಲೇ ಒಂದು ನಮಸ್ಕಾರ. ಎದ್ದು ನಿಂತ್ಕೊಳ್ಳಿ. ನನ್ನ ಎಲ್ಲ ಮಕ್ಕಳ ಅಮ್ಮಂದಿರು ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ವಾತ್ಸಲ್ಯ ಧಾಮದವರಿಗೆ ಊಟ ಕೊಟ್ಟು ಅಲ್ಲಿನ ಇನ್ಮೇಟ್ಸ್ ಜೊತೆ ನಮ್ಮನ್ನು ಒಂದು ದಿವಸ ಊಟ ಕೊಟ್ಟು ಸಾಕಿದ ಗೌತಮಿಯ ಪೇರೆಂಟ್ಸ್ ಅವರಿಗೂ ಒಂದು ದೊಡ್ಡ ಧನ್ಯವಾದಗಳು.
ಅರುಣ್ ಚಕ್ರವರ್ತಿ IGಯ ಫ್ಯಾಮಿಲಿಯವರು, ಅವರಿಗೂ ತುಂಬ ತುಂಬ ಧನ್ಯವಾದಗಳು. ಹಾಗೆ ಇನ್ನು ಯಾರು ನನ್ನ ಪ್ರೀತಿಯ ಮಿತ್ರ ರಾಮಚಂದ್ರ ಬಂದಿದ್ದಾರಾ? ಥ್ಯಾಂಕ್ ಯು ರಾಮಚಂದ್ರ, ಥ್ಯಾಂಕ್ ಯು ಸೋ ಮಚ್. ಅರ್ಪಿತ್ ಬಂದಿದ್ದಾನೆ. ನಮ್ಮ ಜರ್ನಿ ಥಿಯೇಟ್ರ್ನವ್ರು ಯಾರಾದರೂ ಬಂದಿದ್ದೀರಾ? ಜರ್ನಿ ಥಿಯೇಟ್ರ್ ಗ್ರೂಪ್ನಿಂದ ಯಾರಾದರೂ ಬಂದಿದ್ದೀರಾ? ಕಾಸ್ಟ್ಯೂಮ್ ಕೊಟ್ಟು, ಹೈಡಿ ಮೇಲೆ ಕಾಸ್ಟ್ಯೂಮ್ ಕೊಟ್ಟು ಅವ್ರು ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇವರು ಲಲಿತ ಕಲಾ ಆರ್ಟ್ಸ್ನವರು, ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಲೇಬೇಕು. ಪಟ್ಟಿ ತುಂಬ ದೊಡ್ಡದಿದೆ. ಅವೆಲ್ಲಕ್ಕಿಂತಲೂ ಮುಖ್ಯವಾಗಿ ನನ್ನ ಯಾವುದೇ ಒಂಚೂರು ನನಗೆ ಸೌಖ್ಯ ಇಲ್ಲ ಅಂತ ಗೊತ್ತಾದ ತಕ್ಷಣವೇ ರಾತ್ರಿ ಎಲ್ಲ ಓಡಿ ಬರ್ತಾಯಿದ್ರು ನನ್ನ ಕೆಲಸ ಸ್ವಲ್ಪ ಹಗುರ ಮಾಡೋದಕ್ಕೆ. ಅವರಿಂದಾಗಿ ಬಹುಶಃ ನಾನು ನೆಟ್ಟಿಗೆ ನಿಂತಿದ್ದೀನಿ ನಿಮ್ಮ ಮುಂದೆ ಅನ್ನೋದಾದರೆ ಅದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಋಣಿ. ಏನು ನನ್ನಿಂದ ಎಷ್ಟು ಜನ ಮಾತಾಡ್ತೀರಾ? ದಯವಿಟ್ಟು ಅವರೆಲ್ಲ ಲೇಟ್ ಆಗುತ್ತಲ್ಲ. ಹಾಗೆ ಇವತ್ತು ಬಂದಿರೋ 3 ಜನ ಗೆಸ್ಟ್ಗಳು ನನ್ನ ಟೈಮ್ ಲಿಮಿಟಲ್ಲಿ ನನ್ನನ್ನು ಮಾತಾಡಿ ಕಷ್ಟದಿಂದ ಪಾರು ಮಾಡಿದ್ದೀರಾ. ನಾವು ಪಕ್ಕ 5ಕ್ಕೆ ನಾಟಕ ಶುರು ಮಾಡೋ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಏನಂತೆ ಗೊತ್ತು ನನಗೆ, ತುಂಬ ಹೊಗಳ್ತಿರ್ತಾರೆ, ಜಾಸ್ತಿ ಕೇಳಿಸ್ಕೋಬೇಡಿ. ಅವರು ನಮಗೆ ಕಲಿಸಿಕೊಟ್ಟ ಪ್ರತಿ ಒಂದೊಂದು ವಿದ್ಯೆ ಕೂಡ ನಮ್ಮ ಲೈಫಿನಲ್ಲಿ ಒಂದು ನಮಗೆ ಅಚೀವ್ ಮಾಡಲಿಕ್ಕೆ, ಗೋಲ್ ರೀಚ್ ಮಾಡಲಿಕ್ಕೆ ನಮಗೆ ಒಂದು ದಾರಿದೀಪ ಆಗಿದೆ. ನಮ್ಮ ಲೈಫ್ನಲ್ಲಿ ಅದು ಯಾವತ್ತೂ ನಮಗೆ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ನಮ್ಮ ಎಲ್ಲ ಸ್ಟೂಡೆಂಟ್ನವರ ಪರವಾಗಿ ಅವ್ರಿಗೊಂದು ಚಿಕ್ಕ ನಮ್ಮದು ಕಿರು ಕಾಣಿಕೆ ಅಂತ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಅವರಿಗೆ ಎಷ್ಟು ಕೊಟ್ಟರು ಕಮ್ಮಿನೇ. ನಮ್ಮ ಎಷ್ಟು ಜನ್ಮ ಎತ್ತು ಬಂದ್ರೂ ಅವರೊಂದು ಋಣ ನಮಗೆ ತೀರ್ಸೋಕ್ಕಾಗಲ್ಲ. ಹಾಗಾಗಿ 8 ಗಂಟೆ ಕ್ಲಾಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಯಾರು ಮಾಡೋದು ಕಲೀಲಿಲ್ಲ ಅಂದರೆ ತುಂಬ ಕಷ್ಟಪಟ್ಟು ಕಲಿಸ್ತಿದ್ರು ನಮಗೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ತುಂಬ ಒಳ್ಳೆ ಮನಸ್ಸಿದೆ. ಯಾರಿಗಾದರೂ ಸಹಾಯ ಮಾಡಬೇಕು, ಆ ಮನಸ್ಸಿದೆಯಲ್ಲ ಅದು ತುಂಬ ದೊಡ್ಡದು. ಒಂದು ಚಿಕ್ಕ ಫೋನ್ ಕಾಲ್, ನಿಜವಾಗ್ಲೂ ನಮಗೆ ಏನೇ ಇದ್ರೂ ನನಗೊಂದು ಅವ್ರು ಮತ್ತೆ ಭಾಳ ಸರ್ ಇಬ್ಬರು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳ್ತೀನಿ, ಫ್ಯಾಮಿಲಿಯೋ ಫ್ರೆಂಡ್ಸೋ ಹಾಯ್ ಹಲೋ ಎಲ್ಲರೂ ಬರ್ತಾರೆ ಮಾತಾಡ್ತಾರೆ, ಬಟ್ ಏನೂ ಅಲ್ಲದೆ ಇದ್ರೂ ನಮ್ಮ ಜೊತೆ ಇದ್ಕೊಂಡು ಒಂದು ಕಲೆಗೋಸ್ಕರ ಇವರು ಮಾಡಿರುವ ಆ ಹೆಲ್ಪ್ನ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಎಲ್ಲ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಲೇಬೇಕು. ಥ್ಯಾಂಕ್ಸ್ ಗಿವಿಂಗ್ ಅದು ಅವರ ಎಲ್ಲ ಸಿನಿಮಾ ಎಲ್ಲರೂ ನೋಡಲೇಬೇಕು. ರೂಪೇಶ್ ಅವರ ಗಿರಿಗಿಟ್ಲೆ ನೋಡಿ, ಅವ್ರು ನಮಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಪ್ಲೀಸ್ ಒಳ್ಳೊಳ್ಳೆ ತುಳು ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ನೋಡಿ, ಪೈರೇಸಿ ಮಾಡಬೇಡಿ ದಯವಿಟ್ಟು. ಪಕ್ಕ ದುಡ್ಡು ಕೊಟ್ಟು ನಾಟಕ ಆ ಇಂಡಸ್ಟ್ರಿನ ಉಳಿಸಿ ಬೆಳೆಸಿ ಖಂಡಿತ ಇಲ್ಲ, ಯಾವತ್ತೂ ಆ ಸ್ಟ್ರೀಟ್ನಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ವೇಳೆ ವಿದ್ಯಾರ್ಥಿಗಳು ತಮಗೆ ಅಭಿನಯ ತರಬೇತಿ ನೀಡಿ ಯಾವುದೇ ರೀತಿಯಾದ ಪಾತ್ರಗಳಲ್ಲಿ ನಟಿಸುವುದಕ್ಕೆ ತಯಾರು ಮಾಡಿದ ಶಿಕ್ಷಕಿ, ರಂಗ ಕಲಾವಿದೆ, ಕಿರುತೆರೆ ನಟಿ ಉಷಾ ಭಂಡಾರಿಯವರಿಗೆ ಗುರು ಕಾಣಿಕೆಯನ್ನ ನೀಡಿದ ಕ್ಷಣ ಅವಿಸ್ಮರಣೀಯವಾಗಿತ್ತು. ಗುರುಗಳಿಂದ ವಿದ್ಯೆಯನ್ನ ಪಡೆದು ಗುರುವಂದನೆ ನೀಡುವುದು ಭಾರತೀಯರ ಸಂಸ್ಕೃತಿ ಎಂದೇ ಹೇಳಬಹುದು. ಆಪ್ ಸಂಸ್ಥೆಯು ಇನ್ನಷ್ಟು ಕಲಾವಿದರಿಗೆ ದಾರಿದೀಪವಾಗಲಿ ಎಂದು ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7.